ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿ ರಾಜಯೋಗಿ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ಗುರುವಿನ ಆಶೀರ್ವಾದ, ಭಗವಂತನ ದಯೆ, ಕರುಣೆ, ಪ್ರೇಮ ಹಾಗೆ ಒಳ್ಳೆಯ ಉದ್ದೇಶದ ಕರ್ಮದಲ್ಲಿ ನೀವು ಸುರಕ್ಷಿತವಾಗಿದ್ದೀರಾ. ಅದೇ ರೀತಿ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ರೀಡಿಂಗ್ ಶುರು ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಎಂದಿನಂತೆ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕನೆಕ್ಟಿವ್ ಎನರ್ಜಿಲಿರುತ್ತೆ. ಯಾವ ಸಮಯದ ಎನರ್ಜಿ ಪ್ರಕಾರ ನೀವು ಈ ರೀಡಿಂಗ್ನ ಎನರ್ಜಿಗೆ ಕನೆಕ್ಟ್ ಆಗ್ತಿರೋ ಖಂಡಿತವಾಗಿ ಈ ಎನರ್ಜಿ ನಿಮ್ಮನ್ನು ಹೀಲ್ ಮಾಡುತ್ತೆ, ಗೈಡ್ ಮಾಡುತ್ತೆ, ಹಾಗೆ ಸರಿಯಾದ ತೀರ್ಮಾನಗಳನ್ನು ಸರಿಯಾದ ಸಮಯದಲ್ಲಿ ತೆಗೆದುಕೊಳ್ಳುವ ಹಾಗೆ ಸಹಾಯ ಮಾಡುತ್ತೆ. ಯಾಕಂದರೆ ನೀವು ನಂಬಿದ ಗುರುವನ್ನು, ನೀವು ನಂಬಿದ ದೈವಶಕ್ತಿಯನ್ನು ನೀವು ನೆನಪು ಮಾಡ್ಕೊಳ್ತಾ ಈ ಎನರ್ಜಿಗೆ ಕನೆಕ್ಟ್ ಆಗಿರ್ತೀರ. ಹಾಗಾಗಿ ಅದೇ ರೂಪದಲ್ಲಿ ಅವರು ಕೂಡ ನಿಮಗೆ ಕನೆಕ್ಟ್ ಆಗಿ ನಿಮ್ಮನ್ನು ಗೈಡ್ ಮಾಡ್ತಾರೆ, ಹೀಲ್ ಮಾಡ್ತಾರೆ, ಹಾಗೆ ಪ್ರೊಟೆಕ್ಟ್ ಮಾಡ್ತಾರೆ. ಹಾಗಾದರೆ ಎಂದಿನಂತೆ ಈಗ ನಿಮ್ಮ ಈಗಿನ ಪ್ರಸ್ತುತ ಮನಸ್ಥಿತಿಗೆ ಯಾವ ವಿಚಾರ ಕನೆಕ್ಟ್ ಆಗ್ತಾ ಇದೆ ಅಂದರೆ, ಇಲ್ಲಿ ಈಗಿನ ಪ್ರಸ್ತುತ ಎನರ್ಜಿ ನಿಮ್ಮ ಎದುರಿಗಿರೋರು ಮಾತನಾಡ್ತಾ ಇಲ್ಲ, ನಿಮಗೂ ಅವರಿಗೂ ಒಂದು ಯಾವ ರೀತಿಯ ಕಾಂಟ್ಯಾಕ್ಟು ಇಲ್ಲ. ಇಲ್ಲಿಂದಲೇ ಹೊಸ ತಿರುವು ಶುರುವಾಗಿದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಅಂದರೆ ನೀವು ಕಾಂಟ್ಯಾಕ್ಟಲ್ಲಿ ಇರೋದನ್ನು ಬಿಟ್ಟಿದ್ದೀರಾ, ಅವರು ಅದೇ ಸಮಯ ಸುಮ್ಮನಾಗ್ಬಿಟ್ಟಿದ್ದಾರೆ. ನೀವೇ ಬಿಟ್ಟಿದ್ದೀರಾ, ಇಲ್ಲ ಅವ್ರು ಬಿಟ್ಟಿರ್ಬೋದು. ಒಟ್ಟಾರೆಯಾಗಿ ನೀವು ಸುಮ್ಮನಾಗಿರ್ಬೋದು, ಅವ್ರು ಸುಮ್ಮನಾಗಿರ್ಬೋದು. ಹಾಗಂತ ಇದು ಸೋಲು ಒಪ್ಕೊಂಡಂಗಲ್ಲ. ಆದರೆ ಈ ಸಮಯದಲ್ಲಿ ನೀವು ಅಂದರೆ ಕೆಲವೊಂದು ಈ ಪ್ರಸ್ತುತ ಎನರ್ಜಿಗೆ ಕನೆಕ್ಟ್ ಆಗಿರುವ ಸುಮಾರು ಜನ ಇಲ್ಲಿ ತಪ್ಪಾದ ಹೆಜ್ಜೆಯನ್ನು ಇಡ್ತಾ ಇರಬಹುದು. ಅಂದರೆ ಒಂದು 20% ಜನ ಅಂದರೆ ಅವರ ಒಂದು ಆಟ ಬೇರೆ ಕಡೆ ತಿರುಗಿರಬಹುದು ಅನ್ನೋ ರೀತಿಯಲ್ಲಿ. ವೈಯಕ್ತಿಕ ಸಂಬಂಧ, ಪ್ರೀತಿಯ ಸಂಬಂಧ, ಸ್ನೇಹದ ಸಂಬಂಧ, ಇನ್ಯಾವುದೇ ರೀತಿಯ ಒಂದು ಸಂಬಂಧ ಇರ್ಬೋದು. ಎರಡೂ ಕಡೆ ಮೌನವಿದ್ದಾಗ ನಿಜವಾದ ಕಂಟ್ರೋಲ್ ಯಾರ ಹಿಡಿತದಲ್ಲಿದೆ, ಯಾರ ಕಡೆ ಇದೆ ಅನ್ನೋದಾದರೆ ಈ ಸಮಯ ನೀವಾಗಿರ್ಬೋದು, ಇಲ್ಲ ನಿಮ್ಮ ಎದುರಿಗಿದ್ದವರಾಗಿರ್ಬೋದು ಯೋಚಿಸ್ತಾ ಇರ್ಬೋದು. ಅಂದರೆ ನಾನು ಮೌನವಾಗಿದ್ದು ಅವರು ಕೂಡ ಕಾಂಟ್ಯಾಕ್ಟ್ ಇಲ್ಲದೆ ಇದ್ದರೆ ಖಂಡಿತ ಎಲ್ಲವೂ ಮುಗಿದು ಹೋಗುತ್ತಾ ಒಂದು ದಿನ ಅನ್ನೋ ರೀತಿಲಿ. ಅಂದರೆ ಇಲ್ಲಿ ಸತ್ಯವೇನೆಂದರೆ ಇಲ್ಲಿ ಎರಡೂ ಕಡೆ ಮೌನವಿದೆ, ಅವರೂ ದೂರವಾಗಿದ್ದಾರೆ. ಹಾಗೆ ಒಂದು ನಿರ್ಧಾರದಿಂದ ಅವರು ಒಳಗಿನಿಂದಲೇ ಭಯ ಪಡ್ತಾ ಇರ್ಬೋದು, ನೀವು ಭಯ ಪಡ್ತಾ ಇರ್ಬೋದು. ಎರಡೂ ಕಡೆ ಮೌನವಿದೆ. ಹಾಗೆ ಹೊರಗಡೆಯಿಂದ ನೋಡ್ತಾ ಇದ್ದಾಗ ಎಲ್ಲ ಸರಿಯಾಗಿದೆ ಅನ್ನೋ ರೀತಿಯಲ್ಲಿ ಅನ್ನಿಸ್ತಾ ಇದೆ. ಅವರು ನಿಮ್ಗೆ ಒಂದು ಮೆಸೇಜ್ ಮಾಡ್ತಾ ಇಲ್ಲ, ಹಾಗೆ ಒಂದು ಫೋನ್ ಕಾಲ್ ಕೂಡ ಮಾಡ್ತಾ ಇಲ್ಲ, ನಿಮ್ಮ ಬಗ್ಗೆ ಯಾವುದೇ ರೀತಿಯ ಒಂದು ವಿಚಾರವನ್ನು ಯೋಚಿಸ್ತಾ ಇಲ್ಲ. ಇವು ಕೂಡ ಅವರೇ ಮಾಡಲಿ ಅನ್ನೋ ರೀತಿಯಲ್ಲಿ ಒಂದು ವಿಚಾರವನ್ನು ಇಟ್ಕೊಂಡಿರ್ಬೋದು. ಆದರೆ ವಿಚಾರ ಯಾವ ರೀತಿ ಇದೆ ಅಂದರೆ, ನಿಮ್ಮ ಇಬ್ಬರ ಮೌನದಲ್ಲೂ ಅಂದರೆ ನೋ ಕಾಂಟ್ಯಾಕ್ಟಲ್ಲಿ ಇಬ್ಬರ ಮನಸ್ಸಲ್ಲೂ ಕೂಡ ಭಿನ್ನ ಭಿನ್ನವಾದ ಒಂದು ವಿಚಾರಗಳು ನಡೀತಾ ಇದ್ದಾವೆ. ಅವರು ಮೊದಲು ಮೌನವಾಗಿದ್ದು ಅವರೇ ಮಾತನಾಡಲಿ, ಇಲ್ಲ ಅವರೇ ಹಿಂದೆ ಸರಿದಿದ್ದು ಹಾಗಾಗಿ ಅವರೇ ಮಾತನಾಡಲಿ, ನನಗೇನು ಅದರಿಂದ ತೊಂದರೆ ಇಲ್ಲ ಅನ್ನೋ ರೀತಿಯಲ್ಲಿ ನೀವು ಅಂದ್ಕೊಳ್ತಾ ಇರ್ಬೋದು. ಆ ರೀತಿ ನೀವು ಕೂಡ ಯೋಚನೆ ಮಾಡ್ತಾ ಇರ್ಬೋದು. ಆದರೆ ಇದು ತಪ್ಪು ಅನ್ನೋ ರೀತಿಯಲ್ಲಿ ಬರ್ತದೆ. ಅಂದರೆ ಅವರು ಮೌನವಾಗಿದ್ದಾರೆ ಅಂದರೆ ಅದು ಶಾಂತ ಅಂತ ಹೇಳಕ್ಕೆ ಬರೋದಿಲ್ಲ. ಮೌನದ ಅರ್ಥ ಶಾಂತವಾಗಿದ್ದಾರೆ ಅಂತ ಹೇಳಕ್ಕೆ ಆಗೋದಿಲ್ಲ. ಅದರೊಳಗೊಂದು ಗದ್ದಲ ಶುರುವಾಗಿರುತ್ತೆ ಅವರ ಮನದಲ್ಲಿ. ಅವರು ನಿಮ್ಮನ್ನು ಸಂಪೂರ್ಣವಾಗಿ ಮರೀಲಿಕ್ಕೂ ಪ್ರಯತ್ನ ಪಡ್ತಾ ಇರ್ಬೋದು, ಇಲ್ಲ ನಿಮಗೆ ಒಂದು ಭಯ ಇರ್ಬೋದು, ಮರೀತಾರಾ, ಇಲ್ಲ ಮತ್ತೆ ಅವರು ಯಾರದ್ದಾದ್ರೂ ಜೊತೆ ಒಂದು ಸಂಬಂಧವನ್ನು ಮುಂದುವರ್ಸ್ಕೊಂಡು ಹೋಗ್ತಾರಾ, ನನ್ನನ್ನು ಸಂಪೂರ್ಣವಾಗಿ ಮರೆತು ಬಿಡ್ತಾರಾ ಅನ್ನೋ ರೀತಿಯಲ್ಲಿ ನಿಮ್ಮಲ್ಲಿ ಭಯ ಕಾಣಿಸ್ತಾ ಇದೆ ಅನ್ನೋ ರೀತಿಯಲ್ಲೂ ಕೂಡ ಕಾಣಿಸ್ತಾ ಇದೆ. ನೀವು ಅನ್ಕೊಳ್ತಾ ಇರ್ಬೋದು, ಅವ್ರು ಅನ್ಕೊಳ್ತಾ ಇರ್ಬೋದು, ಇವರು ಮೊದಲು ಕೂಡ ಹೀಗೆ ಮಾಡಿದ್ರು, ನೋಡೋಣ ಈ ಸಾರಿ ಎಲ್ಲಿಯವರೆಗೂ ಅವರ ಒಂದು ಆತ್ಮವಿಶ್ವಾಸದ ಮೇಲೆ ನಿಲ್ತಾರೆ, ಅವ್ರ ಮಾತಿನ ಮೇಲೆ ನಿಲ್ತಾರೆ, ಎಷ್ಟು ದಿನ ಅಂತ ಮೌನವಾಗಿರ್ತಾರೆ, ಎಷ್ಟು ದಿನ ಅಂತೇಳಿ ಕಂಟ್ರೋಲ್ ಮಾಡ್ತಾರೆ ನನ್ನನ್ನಾಗಿರ್ಬೋದು ಅವರನ್ನಾಗಿರ್ಬೋದು, ನೋಡೋಣ ಅನ್ನೋ ರೀತಿಯಲ್ಲಿ ಅವರು ನಿಮ್ಮ ಮೇಲೆ ಒಂದು ಆಲೋಚನೆ ಒಂದು ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇಲ್ಲವೇ ಇದು ನಿಮ್ಮ ಪ್ರಸ್ತುತ ಭಾವನೆಯೂ ಆಗಿರಬಹುದು. ಸ್ವಲ್ಪ ಸಮಯ ಕೊಡೋಣ, ಅವರೇ ಕರೆ ಮಾಡ್ಬೋದು, ಅವರೇ ನನಗೆ ಮೆಸೇಜ್ ಮಾಡ್ಬೋದು ಅನ್ನೋ ರೀತಿಲಿ ನೀವು ಹೇಳ್ತಾ ಇರ್ಬೋದು, ಅಂದ್ಕೊಳ್ತಾ ಇರ್ಬೋದು, ಇಲ್ಲ ನಿಮ್ಮ ಬಗ್ಗೆ ಅವ್ರು ಯೋಚಿಸ್ತಾ ಇರ್ಬೋದು. ನಿಮ್ಮ ವಿಚಾರ ಕಾನ್ಫಿಡೆಂಟಲ್ಲಿ ಇಲ್ಲ ಅಂದರೆ ನೀವು ಮಾತಾಡಬೇಕು ಅಂತೇಳಿ ಹಾತೊರಿತಾ ಇದ್ದಾರೆ, ಪದೇ ಪದೇ ಮೆಸೇಜನ್ನು ಚೆಕ್ ಮಾಡ್ತಾ ಇದ್ದಾರೆ. ಆದರೆ ಅವರು ಹಾಗಾಗಿಲ್ಲ. ಅಂದರೆ ಅವರು ತುಂಬ ಕಂಟ್ರೋಲಲ್ಲಿದ್ದಾರೆ, ಅಂದರೆ ಮನಸ್ಸನ್ನು ಬಹಳ ದೃಢವಾಗಿ ಇಟ್ಕೊಂಡಿದ್ದಾರೆ, ನಿಶ್ಚಲ ಚಿತ್ತವಾಗಿ ಇಟ್ಕೊಂಡಿದ್ದಾರೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಎಲ್ಲೋ ನಿಮ್ಗೆ ಅನುಮಾನ ಬಂದಾಗ, ಹೌದಾ ಅವ್ನು ನಿಜವಾಗ್ಲೂ ನನ್ನನ್ನು ಮರಿತಾಳ, ಈ ರೀತಿಯಾಗಿ ನೀವು ಯೋಚಿಸ್ಲಿಕ್ಕೆ ಶುರು ಮಾಡ್ತೀರಾ. ಇಲ್ಲಾಂದರೆ ನಾನು ಬಹಳವಾಗಿ ಅವ್ರ ಬಗ್ಗೆ ಯೋಚಿಸ್ತಾ ಇದ್ದೀನ, ಇಲ್ಲ ನಾನೇ ಏನಾದರೂ ಮಾಡಬೇಕಾ ಅನ್ನೋ ರೀತಿಯಲ್ಲೂ ಕೂಡ ಯೋಚಿಸ್ತಿದ್ದೀರಾ. ಇಲ್ಲಿ ಇನ್ನೊಂದು ಸತ್ಯ ಏನಂದರೆ, ಯಾರು ಮೊದಲು ಇಗ್ನೋರ್ ಮಾಡಲಿಕ್ಕೆ ಶುರು ಮಾಡ್ತಾರೋ ಖಂಡಿತ ಅವರು ತುಂಬ ಕಂಟ್ರೋಲಲ್ಲಿರ್ತಾರೆ. ಯಾಕಂದರೆ ಅವ್ರಿಗೆ ಅಭ್ಯಾಸ ಆಗಿದೆ ಡಿಸ್ಟೆನ್ಸ್ ಇಡೋದು. ಹಾಗೆ ಅವರು ಮೌನವಾಗಿದ್ದು ಎದುರಿಗಿರುವವರನ್ನು ಅಲ್ಲಾಡಿಸುವ ಶಕ್ತಿಯನ್ನು ಹೊಂದಿದ್ದಾರೆ. ಆದರೆ ಈ ಆಲೋಚನೆ ಸ್ಥಿರವಲ್ಲ, ಇದು ಟೆಂಪ್ರವರಿ ಆಗಿರುತ್ತೆ. ಹೀಗೆ ಮೌನ ಹೆಚ್ಚಾದಂತೆ, ದಿನ ಕಳೆದಂತೆ ನಿಮ್ಮೊಳಗಿನ ಮೌನ ಭಯದಿಂದ ಇದ್ದರೆ ನಿಮ್ಮನ್ನು ಒಳಗೆ ಕೊಲ್ಲುತ್ತೆ. ಅದೇ ನಿಮ್ಮೊಳಗಿನ ಮೌನ ಸ್ವೀಕರಿಸೋದನ್ನು ಕಲಿತ್ರೆ, ತುಂಬಿಕೊಂಡ್ರೆ ಅವರನ್ನು ಒಳಗೆ ಕೊಲ್ಲುತ್ತೆ. ಅಂದರೆ ನಿಮ್ಮ ಎದುರಿಗಿರೋರನ್ನು. ಯಾರು ಮೊದಲು ಮೆಸೇಜ್ ಮಾಡ್ತೀರಾ ಅಂದರೆ, ಯಾರು ಎಮೋಷನನ್ನು ಮೌನವಾಗಿ ಸಾಗಿಸ್ತಾ ಇದ್ರೋ, ಯಾರು ತಮ್ಮ ಮೌನವನ್ನು ಸ್ಪಷ್ಟತೆಯೊಂದಿಗೋ
ನೀವು ಮೌನವಾಗಿದ್ದೀರಾ, ಒಳಗಿನಿಂದ ಉತ್ತರ ಹುಡುಕ್ತಾ ಇದ್ದೀರಾ ಈ ಸಮಯದಲ್ಲಿ ಅಂದರೆ ನೀವು ಸೋಲ್ತಾ ಇದ್ದೀರಾ. ಅವರು ಮೌನವಾಗೇ ಇದ್ದಾರೆ, ಆದರೆ ಒಳಗಿನಿಂದ ಸ್ಥಿರವಾಗಿದ್ದಾರೆ, ಸ್ಥಿರವಾದ ನಡೆಯನ್ನು ಹೊಂದು ಮುಂದೆ ಸಾಗ್ತಾ ಇದ್ದಾರೆ. ಹಾಗಾಗಿ ಅವರು ಗೆಲುವಿನ ಕಡೆ ಸಾಗ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಕೆಲವು ಬಾರಿ ಅವರು ಮೌನವಾಗಿದ್ದಾರೆ, ಆದರೆ ನೀವೇ ಅವರ ಎಲ್ಲ ರೀತಿಯ ಒಂದು ವಿಚಾರವನ್ನು ತಿಳ್ಕೊಳ್ಳೋಕ್ಕೆ ಪ್ರಯತ್ನಿಸ್ತಾ ಇದ್ದೀರಾ. ಅವರ ಪ್ರೊಫೈಲ್ ಚೆಕ್ ಮಾಡ್ತಾ ಇದ್ದೀರಾ, ಹಾಗೆ ಅವರ ಬಗ್ಗೆ ಯೋಚಿಸ್ತಾ ಇದ್ದೀರಾ. ಅಂದರೆ ಇಲ್ಲಿ ಹೊರಗಿನಿಂದ ಕಾಂಟ್ಯಾಕ್ಟ್ ಇಲ್ಲ, ಆದರೆ ಒಳಗಿನಿಂದ ಕಾಂಟ್ಯಾಕ್ಟ್ ಇದೆ. ಹಾಗಾಗಿ ಇಲ್ಲಿ ನೀವು ಇಂಬ್ಯಾಲೆನ್ಸ್ ಆಗ್ತಾ ಇದ್ದೀರಾ. ಒಂದು ಕಡೆ ಮೌನ, ಇನ್ನೊಂದು ಕಡೆ ನಿಮ್ಮ ರೀತಿಯ ಒಂದು ಇಂಬ್ಯಾಲೆನ್ಸ್ ಎನರ್ಜಿ ಏನು ಮಾಡುತ್ತೆ, ಕೆಲವೊಂದು ಸಾರಿ ಅವರಿಗೆ ಸರಿಯಾದ ತೀರ್ಮಾನಗಳನ್ನು ತಗೊಳ್ಳೋಕ್ಕೆ ಸಾಧ್ಯ ಮಾಡ್ತಾ ಇಲ್ಲ. ನಿಮ್ಮ ಮೌನದಲ್ಲೂ ಕೂಡ ನೀವು ಅವರ ಬಗ್ಗೆ ಒಂದು ಆಲೋಚನೆ ಮಾಡೋದನ್ನು ಸ್ವಲ್ಪ ನಿಲ್ಲಿಸಿದಾಗ ಖಂಡಿತ ಅವರ ಒಂದು ಎನರ್ಜಿ ನಿಮ್ಮ ಬಳಿ ತಿರುಗಬಹುದು ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಎನರ್ಜಿ. ಅಂದರೆ ಆವಾಗಲಾದರೂ ಸರಿಯಾದ ಒಂದು ಮೆಸೇಜ್ ಅವರು ನಿಮ್ಮ ಕಡೆಗೆ ಕಳಿಸ್ತಾರೆ. ಯಾಕಂದರೆ ಈಗ ಅಲ್ಲಿ ಇಂಬ್ಯಾಲೆನ್ಸ್ ಆಗ್ತಿದೆ, ನೀವೇನೋ ಯೋಚಿಸ್ತಾ ಇದ್ದೀರಾ, ಅವರೇನೋ ಯೋಚಿಸ್ತಾ ಇದ್ದಾರೆ, ಎರಡಕ್ಕೂ. ಅಂದರೆ ಇಲ್ಲಿ ನಿಮ್ಮ ಆ್ಯಕ್ಷನ್ ಅಲ್ಲ, ನಿಮ್ಮೊಳಗಿನ ಇಮೋಷನಲ್ ಅವರನ್ನು ಅಲ್ಲಾಡಿಸ್ಬೇಕು. ಆ ರೀತಿಯಾದ ಒಂದು ತೀರ್ಮಾನ ತಗೊಳ್ಳಿ, ಖಂಡಿತ ಆ ಸಂಬಂಧದಲ್ಲಿ ಒಂದು ಪರಿವರ್ತನೆ ಸಿಗುತ್ತೆ. ನಿಮ್ಮೆಡೆಗೆ ಒಂದು ಸಮೃದ್ಧಿಯ ಸೂಚನೆ ಬರುವ ಒಂದು ಮೆಸೇಜ್ ಕಾಣಿಸ್ತಾ ಇದೆ. ಈ ಸಮಯ ನಿಮ್ಮನ್ನು ಗುಣಪಡಿಸುವ ಸಿದ್ಧತೆ ಕೂಡ ನಡೀತಾ ಇದೆ. ಅಂದರೆ ನಿಮ್ಮ ಒಂದು ಪ್ರಾರ್ಥನೆ ಆ ಗುರುವಿನಲ್ಲಿ, ಆ ಭಗವಂತನಲ್ಲಿ ಏನಿತ್ತಲ್ಲ, ಅದು ಅನಾರೋಗ್ಯದ ಸಮಸ್ಯೆ ಆಗಿರ್ಬೋದು, ಇಲ್ಲ ಯಾವುದೋ ಒಂದು ಚಿಂತೆಯನ್ನು ಗುಣಪಡಿಸ್ಕೊಳ್ಳುವ ಒಂದು ಸಿದ್ಧತೆ ನಡೀತಾ ಇದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಹಾಗೆ ನಿಮಗೆ ಮುಂದಿನ ಭವಿಷ್ಯದ ಕುರಿತು ಬಹಳ ಚಿಂತೆ ಇದೆ. ನೀವು ನಿಮ್ಮ ಜೀವನದ ಬಗ್ಗೆ ಯೋಚಿಸಿ ಬಹಳ ಒತ್ತಡದಲ್ಲಿದ್ದೀರಾ. ನೀವು ಇನ್ನು ಮುಂದೆ ಮಾಡಬೇಕಾದದ್ದು ಬಹಳಷ್ಟಿದೆ, ಬಹಳಷ್ಟು ಜವಾಬ್ದಾರಿ ಕರ್ತವ್ಯಗಳಿದ್ದಾವೆ. ಹಾಗೆ ಆದರೆ ಯಾವುದೂ ಕೂಡ ಇಲ್ಲಿ ಸರಿ ಆಗ್ತಾ ಇಲ್ಲ ಅನ್ನುವ ಚಿಂತೆ ಕಾಣಿಸ್ತಾ ಇದೆ. ನಿಮ್ಮ ಸಂಬಂಧದ ಒಂದು ಏರಿಳಿತ, ಅಂದರೆ ಅದರ ಕಾರಣ ನೀವು ತುಂಬ ದುಃಖದಲ್ಲಿದ್ದೀರಾ, ನೋವಲ್ಲಿದ್ದೀರಾ. ಇದರ ಕಡೆಯಿಂದ ಯಾವ ಕಡೆಗೂ ನಿಮ್ಮ ಮನಸ್ಸು ನಿಲ್ತಾ ಇಲ್ಲ, ಗಮನ ಹರಿದಾಡೋಕ್ಕೆ ಆಗ್ತಾ ಇಲ್ಲ. ಈ ಸಂಬಂಧಕ್ಕಾಗಿ ನೀವು ಬಹಳಷ್ಟು ತ್ಯಾಗ ಮಾಡಿದ್ರಿ, ಅದನ್ನು ಸಂಭಾಳಿಸ್ಬೇಕು, ಅದನ್ನು ಉಳಿಸ್ಕೊಳ್ಬೇಕು, ಅವ್ರ ಜೊತೆ ನನ್ನ ಭವಿಷ್ಯವನ್ನು ಸುಂದರವಾಗಿ ರೂಪಿಸ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ಆ ವ್ಯಕ್ತಿಯ ಬಗ್ಗೆ ನೀವು ತುಂಬ ಭವಿಷ್ಯದ ಕನಸನ್ನು ಕಾಣ್ತಾ ಇದ್ರಿ, ಹಾಗೆ ಅವರನ್ನು ನಂಬಿದ್ರಿ. ಆದರೆ ಅಲ್ಲಿ ಅನಗತ್ಯ ವ್ಯಕ್ತಿಗಳ ಪ್ರವೇಶದಿಂದ ಅವರ ಮನಸ್ಸು ಕೂಡ ಪರಿವರ್ತನೆಯಾಗಿ ಅವರ ನಡೆನುಡಿಯಲ್ಲಿ ತುಂಬ ವ್ಯತ್ಯಾಸ ಆಯಿತು. ಅದನ್ನು ನೀವು ಸಂಭಾಳಿಸೋದು ಬಹಳ ಕಷ್ಟ ಅನ್ನೋಷ್ಟು ಮಟ್ಟಿಗೆ ಆ ಒಂದು ಸಂಬಂಧ ಪರಿವರ್ತನೆ ಆಯಿತು, ಅಲ್ಲಿರೋ ಒಂದಿಷ್ಟು ಸಂಬಂಧಗಳು. ಆಗ ನಿಮಗೆ ತುಂಬ ಓವರ್ ಥಿಂಕಿಂಗ್ ಶುರುವಾಯಿತು. ನಾನು ಸರಿಯಾದ ನಿರ್ಧಾರಗಳನ್ನು ಹೇಗೆ ತಗೊಳ್ಳೋದು ಅನ್ನೋ ರೀತಿಯಲ್ಲಿ ಏನೂ ದಾರಿ ಕಾಣದೆ ನೀವು ಆ ಸಂಬಂಧವನ್ನು ಈ ಸಮಯದಲ್ಲಿ ತೊರೆದಿದ್ದೀರಾ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ನೀವು ಇದೇ ವಿಚಾರದಲ್ಲಿ ತುಂಬ ಚಿಂತೆ ಮಾಡ್ತಾ ಇದ್ದೀರಾ. ಅಂದರೆ ಊಟ ನಿದ್ದೆ ಕಡೆ ಸರಿಯಾದ ಗಮನ ಕೊಡ್ತಾ ಇಲ್ಲ. ಯಾವಾಗೋ ಊಟ ಮಾಡೋದು, ಯಾವಾಗೋ ಹೇಳೋದು, ಯಾವಾಗೋ ನಿದ್ದೆ ಮಾಡೋದು, ಯಾವಾಗೋ ಎಚ್ಚರ ಆಗೋದು, ಯಾವಾಗೋ ಕೂತ್ಕೊಳ್ಳೋದು, ಈ ರೀತಿಯಾಗಿ ಒಂದು ರೊಟೀನೇ ಇಲ್ಲ. ಅಂದರೆ ನೀವು ಅಂದ್ಕೊಳ್ತಾ ಇದ್ದೀರಾ, ನಾನು ಮಾಡ್ತಾ ಇರೋದು ಸರಿಯಲ್ಲ, ಇದರಿಂದ ನನ್ನ ಶಕ್ತಿ ಎಲ್ಲೋ ಒಂದು ರೀತಿಯಲ್ಲಿ ಕುಂದುತ್ತಾ ಇದೆ, ಅಂದರೆ ಎನರ್ಜಿ ಲೋ ಫೀಲ್ ಆಗುತ್ತೆ, ನಾನು ಮಾಡ್ತಾ ಇರೋದು ಸರಿ ಇಲ್ಲ ಅನ್ನೋ ರೀತಿಯಲ್ಲಿ ನಿಮ್ಗೆ ಅನ್ನಿಸ್ತಾ ಇದೆ. ಆದರೆ ಒಂದು ರೊಟೀನನ್ನು ಸರಿಯಾದ ರೀತಿಯಲ್ಲಿ ನೀವು ನಿಮಗೆ ಹಾಕ್ಕೊಳ್ಳೋಕ್ಕಾಗ್ತಾಯಿಲ್ಲ. ಯಾಕಂದರೆ ಎದುರಿಗೆ ತುಂಬ ದೊಡ್ಡ ಗೊಂದಲ ಇದೆ, ಅದರಿಂದ ಹೊರಗೆ ಬರಬೇಕು, ಅದರಲ್ಲಿ ಸಾಗಬೇಕು, ಏನು ತೀರ್ಮಾನ ತೊಗೊಳ್ಬೇಕು ಅಂತೇಳಿ ನಿಮಗೆ ಗೊತ್ತಾಗ್ತಾ ಇಲ್ಲ. ಆದರೆ ಇಲ್ಲಿ ಗುರು ಹೇಳ್ತಾ ಇದ್ದಾರೆ, ನನ್ನ ಶರಣದಲ್ಲಿದೆಯಾ, ನೀನೇ ಆ ಭಾರವನ್ನು ಹೊತ್ಕೊಂಡು ಸಾಗಬೇಕು ಅನ್ನೋದಿಲ್ಲ. ನನ್ನನ್ನು ಒಮ್ಮೆ ನೆನಪು ಮಾಡ್ಕೊ, ನನ್ನ ಭಾರವನ್ನು ನನ್ನ ಪಾದಗಳಲ್ಲಿಟ್ಟು ಶರಣಾಗು, ಸ್ಮರಣೆ ಮಾಡು. ಖಂಡಿತ ನನ್ನಿಂದ ಸಹಾಯ ಸಮಯಕ್ಕೆ ಅನುಗುಣವಾಗಿ ಸಿಗುತ್ತೆ. ಅಲ್ಲಿವರೆಗೂ ಪ್ರಾಮಾಣಿಕ ಪ್ರಯತ್ನ ಮಾಡು ಅನ್ನೋ ರೀತಿಯಲ್ಲಿ ಗುರುವಿನಿಂದ ಮೆಸೇಜ್ ಸಿಗ್ತಾ ಇದೆ. ನಿಮ್ಮ ಜೀವನವನ್ನು ಮತ್ತೆ ಒಂದು ಸ್ಥಿರ ಎನರ್ಜಿಗೆ ತರಬೇಕು, ಅಂದರೆ ಒಂದು ಟ್ರ್ಯಾಕ್ಗೆ ತರಬೇಕು ಅಂತೇಳಿ ಪ್ರಯತ್ನಿಸ್ತಾ ಇದ್ದೀರಾ. ಆದರೆ ಯಾವುದೇ ಒಂದು ನಿಮ್ಮ ಪ್ಲ್ಯಾನ್ ಆಗಿರ್ಬೋದು, ಅಂದರೆ ಕಾರ್ಯತಂತ್ರ, ಅಂದರೆ ಸ್ಟ್ರಾಟಜಿ ನಿಮ್ಮ ಫೇವರ್ನಲ್ಲಿ ಕೆಲಸ ಮಾಡ್ತಾ ಇಲ್ಲ. ನೀವು ಬಹಳ ಬಾರಿ ಪ್ರಯತ್ನ ಅಂತೂ ಪಡ್ತಾ ಇದ್ದೀರಾ. ಈ ದಿನ ನಾನು ಬೇಗನೆ ಎದ್ದು ಒಂದು ಹೊಸ ಶುರುವನ್ನು ಮಾಡಬೇಕು ಅನ್ನೋ ರೀತಿಯಲ್ಲಿ ಪ್ರಯತ್ನ ಮಾಡ್ತೀರಾ. ಆದರೆ ಆ ದಿನ ಎಂಡ್ ಆಗ್ತಿದ್ದ ಹಾಗೆ ಒಟ್ಟಾರೆಯಾಗಿ ಅಲ್ಲಿ ದಿನದ ಅಂತ್ಯದವರೆಗೆ ಅದೇ ಒತ್ತಡ, ಅದೇ ಚಿಂತೆಯಲ್ಲಿ ಮತ್ತೆ ಮುಳುಗ್ತಾ ಇದ್ದೀರಾ. ನಿಮಗೆ ಅರಿವಿಲ್ಲದಂತೆ ಅನ್ನೋ ರೀತಿಯಲ್ಲಿ ಬರ್ತದೆ. ನೀವು ಎಮೋಷನಲಿ ಬಹಳ ಒಂದು ಕೆಟ್ಟ ಸ್ಥಿತಿಯಲ್ಲಿದ್ದೀರಾ ಅನ್ನೋ ಆ ಸಂಬಂಧ ಆಗಿರ್ಬೋದು, ಆ ನೆನಪುಗಳಿಂದ ನೀವು ಮೂವ್ ಆನ್ ಆಗಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಿಮ್ಮ ಜೀವನದಲ್ಲಿ ಈಗ ಪ್ರಸ್ತುತ ಎನರ್ಜಿಯ ಪ್ರಕಾರ ಬಹಳ ಪ್ರಶ್ನೆಗಳಿವೆ ನಿಮ್ಮ ಮನಸ್ಸಲ್ಲಿ. ಆ ಪ್ರಶ್ನೆಗಳಿಗೆ ಉತ್ತರ ಅದೇ ವ್ಯಕ್ತಿಯಿಂದ ಬೇಕಾಗಿದೆ. ಆದರೆ ಆ ವ್ಯಕ್ತಿಯ ಜೊತೆ ಮಾತನಾಡಲು ನಿಮ್ಗೆ ಇಷ್ಟ ಇಲ್ಲ. ಯಾಕಂದರೆ ಆ ವ್ಯಕ್ತಿಯ ಒಂದು ಕ್ರೂರತನ, ಅಂದರೆ ಅದು ಹೆಣ್ಣು ಗಂಡು ಎರಡರಲ್ಲೂ ಒಂದು ರೀತಿಯ ಒಂದು ಎನರ್ಜಿ ಕನೆಕ್ಟ್ ಆಗುತ್ತೆ. ನಿಮ್ಮ ಎನರ್ಜಿಗೆ ತಗೊಳ್ಳಿ, ಯಾಕಂದರೆ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಅವರ ಒಂದು ವರ್ತನೆಯಿಂದ, ಅವರು ನಡ್ಕೊಂಡ ರೀತಿಯಿಂದ, ಅವರು ನಿಂದಿಸೋ ರೀತಿ ಆಗಿರ್ಬೋದು, ಅವರು ನಿಮ್ಮ ಬಗ್ಗೆ ಇಲ್ಲ ಸಲ್ಲದ ಒಂದು ಮಾತುಗಳನ್ನು ಆಡಿದ್ದಾಗಿರ್ಬೋದು, ಹೇಳ್ಕೊಂಡಿದ್ದು ತಿರುಗಾಡಿದ್ದಾಗಿರ್ಬೋದು, ನಿಮ್ಮದೇನೂ ತಪ್ಪಿಲ್ಲದೆ ಇದ್ದರೂ ಕೂಡ ಎಲ್ಲ ತಪ್ಪಿನ ಭಾರವನ್ನು ನಿಮ್ಮ ಮೇಲೆ ಹಾಕಿದ್ದಿರ್ಬೋದು. ಇದೆಲ್ಲವನ್ನು ನೆನಪು ಮಾಡಿಕೊಂಡಾಗ ಅವ್ರ ಹತ್ರ ಮಾತಾಡಬೇಕು ಅನ್ನೋ ರೀತಿಲೂ ಕೂಡ ನಿಮಗೆ ಮನಸ್ಸು ಆಗ್ತಾ ಇಲ್ಲ ಈ ಸಮಯದಲ್ಲಿ. ಅಂದರೆ ಆ ವಿಚಾರಕ್ಕೆ ಮತ್ತೆ ನಿಮಗೆ ಬೀಳೋಕ್ಕೆ ಇಷ್ಟ ಇಲ್ಲ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಈ ಪರಿಸ್ಥಿತಿಯ ದಾರಿ
ಸರಿಪಡಿಸ್ಕೊಳ್ಳೋಕ್ಕೆ ನಿಮಗೆ ಒಂದು ಧೈರ್ಯ, ಆತ್ಮವಿಶ್ವಾಸ ಈ ಸಮಯದಲ್ಲಿ ಬೇಕೇ ಬೇಕು ಅನ್ನೋ ರೀತಿಯಲ್ಲಿ ಬರ್ತದೆ. ಪರಿಸ್ಥಿತಿಗಳ ವಿರುದ್ಧ ಹೋರಾಡೋದು ಅಂತಲ್ಲ, ಆದರೆ ಆ ಪರಿಸ್ಥಿತಿಗಳನ್ನು ನೀವು ಎದುರಿಸಿದಾಗಲೇ ಆ ಪರಿಸ್ಥಿತಿಯ ಸಂದರ್ಭಗಳಿಂದ ನೀವು ಹೊರಗೆ ಬರೋಕ್ಕೆ ಸಾಧ್ಯ. ಇಲ್ಲ ಅಂದರೆ ಆ ವ್ಯಕ್ತಿ, ಆ ವಿಚಾರ, ಅನೇಕ ರೀತಿಯ ಪ್ರಶ್ನೆಗಳು, ಆ ಸಂಬಂಧ, ಆ ನೆನಪು ಯಾವಾಗಲೂ ನಿಮ್ಮ ಮನದಲ್ಲಿ ಒಂದು ರೀತಿಯ ಒಂದು ನೆಗೆಟಿವ್ ಎನರ್ಜಿಯನ್ನಾಗಿರ್ಬೋದು, ಇಲ್ಲ ಅಂದರೆ ಒಂದು ಯಾವುದೇ ರೀತಿಯಲ್ಲಿ ಒಂದು ಮುಂದುವರಿಯದ ರೀತಿಯಲ್ಲಿ ಒಂದು ಬ್ಲಾಕೇಜನ್ನು ಉಂಟು ಮಾಡ್ತವೆ, ಅಡೆತಡೆಯನ್ನು ಉಂಟು ಮಾಡ್ತವೆ. ಹಾಗಾಗಿ ಪರಿಸ್ಥಿತಿಯನ್ನು ಸಂಭಾಳಿಸಬೇಕು ಅಂದರೆ ಸ್ವಲ್ಪ ಸ್ಪಷ್ಟತೆ ಸಿಗಬೇಕು. ಕೆಲವು ಮುಂದಿನ ತೀರ್ಮಾನಗಳನ್ನು ತಗೊಳ್ಳೋಕ್ಕೆ, ಮುಂದಿನ ಜೀವನದಲ್ಲಿ ನೀವು ಮುಂದುವರಿಯೋಕ್ಕೆ, ನಿಮ್ಮ ಭವಿಷ್ಯವನ್ನು ಸುಂದರವಾಗಿ ರೂಪಿಸ್ಕೊಳ್ಳೋಕ್ಕೆ ಅಂದರೆ ಒಂದು ಸಾರಿ ಆ ವ್ಯಕ್ತಿ ಇಲ್ಲ ಆ ವಿಚಾರದ ಬಗ್ಗೆ ಚರ್ಚೆ ಮಾಡಿ ಅದರಿಂದ ಹೊರಗೆ ಬನ್ನಿ. ಇಲ್ಲ ಅಂದರೆ ಅದೇ ಪರಿಸ್ಥಿತಿಗಳು, ಅದೇ ವ್ಯಕ್ತಿಗಳು ಪದೇ ಪದೇ ನಿಮ್ಮನ್ನು ದಾರಿ ತಪ್ಪಿಸ್ತಾರೆ ಅನ್ನೋ ರೀತಿಲಿ ಗುರು ಹೇಳ್ತಾ ಇದ್ದಾರೆ. ನೀವೆಷ್ಟು ಒಳ್ಳೆಯ ರೀತಿಯಲ್ಲಿ ವ್ಯವಹರಿಸಬೇಕು ಅಂತೇಳಿ ಪ್ರಯತ್ನ ಪಟ್ಟರೂ ಕೂಡ ನಿಮ್ಮ ಒಂದು ಸಂಬಂಧಗಳು ಆ ಒಂದು ಭರವಸೆಯನ್ನು ನಿರಾಸೆಗೊಳಿಸಿವೆ, ಆ ಸಂಬಂಧಗಳು ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಈ ಒಂದು ವಿಚಾರ ನಿಮ್ಮ ಮನಸ್ಸಲ್ಲಿ ಅಚ್ಚಳಿಯದೆ ಉಳಿಯುತ್ತೆ, ಯಾವಾಗಲೂ ಅದನ್ನು ತೆಗಿಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟೇ ನೀವು ಹೀಲ್ ಆಗ್ತೀನಿ ಅಂದರೂ ಕೂಡ ನಾನು ಸಂಭಾಳಿಸೋಕ್ಕೆ ಪ್ರಯತ್ನ ಪಟ್ಟೆ, ಅವರೇ ನನ್ನನ್ನು ಅರ್ಥ ಮಾಡ್ಕೊಳ್ಳಿಲ್ಲಲ್ಲ ಆ ಸಂದರ್ಭದಲ್ಲಿ ಅನ್ನೋ ರೀತಿಲಿ ಆ ನೆನಪು ನಿಮ್ಮನ್ನು ಕಾಡ್ತಾನೆ ಇರುತ್ತೆ. ಅದು ನೆನಪು ಹೇಗಿರಬೇಕು ಅನ್ನೋದು ಒಂದು ಪ್ರೇರಣೆ ಆಗಿರಬೇಕು ಅನ್ನೋ ರೀತಿಲಿ ಗುರು ಹೇಳ್ತಾ ಇದ್ದಾರೆ. ನಿಮ್ಮ ಜೀವನದಲ್ಲಿ ಪ್ರಸ್ತುತ ಎನರ್ಜಿಯ ಪ್ರಕಾರ ಬಹಳ ಜನ ಮೋಸ ಮಾಡಿದ್ದಾರೆ, ಹಾಗೆ ಕೆಟ್ಟ ಜನರು ಎದುರಾಗಿದ್ದಾರೆ, ನಂಬಿಕೆ ಹೆಸರಲ್ಲಿ ಮೋಸವಾಗಿದೆ, ಪರಿಸ್ಥಿತಿಗಿಂತ ಹೆಚ್ಚು ನಿಮ್ಮನ್ನು ಉಪಯೋಗಿಸ್ಕೊಂಡಿದ್ದಾರೆ. ನಿಮ್ಮನ್ನು ಅಂದರೆ ನೀವು ನಂಬಿದವರೇ ನಿಮಗೆ ತುಂಬ ಮೋಸ ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ನಿಂದಿಸಿದ್ದಾರೆ, ಅವಮಾನಿಸಿದ್ದಾರೆ. ಆದರೆ ಈಗ ನಿಮ್ಮ ಮನದಲ್ಲಿ ಒಂದು ವಿಚಾರ ಮೂಡಿದೆ. ಏನಪ್ಪ ಅಂದರೆ ನನ್ನನ್ನು ಯಾರು ಆಡ್ಕೊಂಡಿದ್ರು, ನನ್ನನ್ನು ಯಾರು ತೆಗಳಿದ್ರು, ಇಲ್ಲ ಸಲ್ಲದ ಆರೋಪಗಳನ್ನು ನನ್ನ ಮೇಲೆ ಮಾಡಿದ್ರು, ಅವರೆದುರಿಗೆ ನಾನು ಉತ್ತಮವಾದ ಒಂದು ಜೀವನವನ್ನು ನಡೆಸಬೇಕು, ನಾನು ಏನಾದರೂ ಒಂದು ಸಾಧನೆಯನ್ನು ಮಾಡಿ ತೋರಿಸ್ಬೇಕು. ಅದು ಅವ್ರಿಗೆ ತೋರಿಸ್ತೀನಿ ಅನ್ನೋದಕ್ಕಿಂತ ನನ್ನ ಉತ್ತಮವಾದ ಜೀವನವನ್ನು ನಾನು ಉತ್ತಮವಾದ ರೀತಿಯಲ್ಲಿ ಆ ದಿನಗಳೊಂದಿಗೆ, ನನ್ನ ಭವಿಷ್ಯದೊಂದಿಗೆ ನಾನು ಸಾಗಬೇಕು, ರೂಪಿಸ್ಕೊಳ್ಬೇಕು ಅನ್ನೋದು ಬಹಳ ಹೆಚ್ಚಿದೆ. ಅದು ಎಲ್ಲೋ ಒಂದು ರೀತಿಯಲ್ಲಿ ಅವ್ರಿಗೆ ಕಸಿವಿಸಿ ಮಾಡೇ ಮಾಡುತ್ತಲ್ವ, ಎಲ್ಲೋ ಒಂದು ರೀತಿಯಲ್ಲಿ ಅದು ಬೇಕಾಗಿದೆ ನಿಮಗೆ, ಯಾಕಂದರೆ ಅಷ್ಟು ನೋವು ಸಿಕ್ಕಿದೆ ನಿಮಗೆ ಅವರಿಂದ. ಹಾಗಾಗಿ ಒಂದು ಹೊಸ ಒಂದು ಆರಂಭದ ಯೋಜನೆಯಲ್ಲಿದ್ದೀರಾ, ಒಂದು ಉತ್ತಮ ಕೆಲಸ ಆಗಿರ್ಬೋದು, ಇಲ್ಲ ಯಾವುದೋ ರೀತಿಯಲ್ಲಿ ಒಂದು ಮುಂದುವರಿಯೋದು, ಇಲ್ಲ ಒಂದು ವಿದ್ಯಾಭ್ಯಾಸ ಮುಂದುವರಿಸೋದಾಗಿರ್ಬೋದು, ಇಲ್ಲ ಎಲ್ಲಾದರೂ ಒಂದು ರೀತಿಯಲ್ಲಿ ನೆಮ್ಮದಿಯ ಜೀವನಕ್ಕೆ ದಾರಿ ಮಾಡ್ಕೊಳ್ಳೋದಕ್ಕೆ ಒಟ್ಟಾರೆಯಾಗಿ ನೀವೊಂದು ಹಣ ಸಂಪಾದನೆ ಮಾಡಬೇಕು. ಯಾಕಂದರೆ ಅದರಿಂದನೇ ನಿಮಗೆ ಕೆಲವೊಂದು ವಿಚಾರದಲ್ಲಿ ತಿರಸ್ಕಾರ ಮಾಡಿದಾರಲ್ವ, ಹಾಗಾಗಿ ಅದನ್ನೇ ನಾನು ಸಂಪಾದನೆ ಮಾಡಬೇಕು ಬಾಬಾ, ಅದಕ್ಕೆ ನನಗೆ ದಾರಿ ತೋರಿಸಿ. ಅದು ನಾನು ನನ್ನ ಅಹಂಕಾರವನ್ನು ತೋರಿಸ್ಲಿಕ್ಕೆ ಅಲ್ಲ ಬಾಬಾ, ನಾನು ಅವ್ರ ಎದುರಿಗೆ ಬೆಳೆದು ನಿಂತು ನನ್ನದೇ ಹಣದಲ್ಲಿ ನನ್ನ ಕುಟುಂಬವನ್ನು ನಾನು ಹೇಗೆ ನನ್ನನ್ನು ಸಂಭಾಳಿಸ್ಕೊಳ್ತಾ ಇದ್ದೀನಿ ಅನ್ನೋದು ಅವ್ರ ಎದುರಿಗೆ ನಾನು ಒಂದು ಮಾದರಿಯಾಗಿ ನಿಲ್ಲಬೇಕು ಅನ್ನೋದು ನನ್ನ ಬಯಕೆಯಾಗಿದೆ. ನನಗಿದಕ್ಕೆ ದಾರಿ ಮಾಡಿಕೊಡಿ ಅನ್ನೋದು ನಿಮ್ಮ ಮೃದುವಾದ ಒಂದು ಪ್ರಾರ್ಥನೆಯಾಗಿದೆ. ನನ್ನ ಒಂದು ಒಳ್ಳೆಯತನವನ್ನು, ತ್ಯಾಗವನ್ನು ಅವರು ಅರ್ಥ ಮಾಡ್ಕೊಳ್ಳಿಲ್ಲ, ನನ್ನ ಕಾಳಜಿ, ನನ್ನ ಬೆಲೆ ತಿಳಿಯದೆ ನನ್ನನ್ನು ತಿರಸ್ಕಾರ ಮಾಡಿದ್ದಾರೆ, ನನ್ನ ಬಗ್ಗೆ ಆಡ್ಕೊಂಡಿದ್ದಾರೆ. ಹಾಗಾಗಿ ನಾನು ಅವ್ರ ಎದುರಿಗೆ ನಿಂತು ತೋರಿಸ್ಬೇಕು ಅನ್ನೋದು ನಿಮ್ಮ ಒಂದು ಈಗಿನ ಮನಸ್ಥಿತಿಯಾಗಿದೆ. ಹಾಗೆ ನನ್ನ ವಿರುದ್ಧ ಅವರು ಯಾವುದೇ ರೀತಿ ಒಂದು ಷಡ್ಯಂತ್ರ ಮಾಡೋ ಹಾಗಿಲ್ಲ. ನೀವು ನನ್ನ ಎದುರಿಗೆ ನನ್ನ ಜೊತೆಯಾಗಿ ನಿಲ್ಲಬೇಕು. ಅವರ ಒಂದು ಕಪ್ಪು ಛಾಯೆ, ನೆರಳು ಕೂಡ ನನ್ನನ್ನು ತಾಕಬಾರ್ದು, ನನ್ನ ಕುಟುಂಬವನ್ನು ತಾಕಬಾರ್ದು. ಆ ರೀತಿಯಲ್ಲಿ ನನಗೆ ನೀನು ರಕ್ಷಣೆ ಕೊಡಬೇಕು ಬಾಬಾ ಅನ್ನೋ ರೀತಿಯಲ್ಲಿ ಅವರಲ್ಲಿ ಬಹಳಷ್ಟು ನೀವು ಒಂದು ವಿನಯಪೂರ್ವಕವಾದ ಒಂದು ಪ್ರಾರ್ಥನೆಯನ್ನು ಮಾಡ್ಕೊಂಡಿದ್ದೀರಾ. ನನ್ನ ಬಳಿ ಬಹಳಷ್ಟು ಹಣ ಬೇಕು ಬಾಬಾ, ಅದರಿಂದ ನಾನು ಅವ್ರ ಎದುರಿಗೆ ಒಂದು ಒಳ್ಳೆಯ ಜೀವನ ನಡೆಸಬೇಕು. ಅದ್ರ ಜೊತೆ ದಯೆ, ಕರುಣೆ, ಪ್ರೇಮ, ಸೇವೆಯ ಭಾವ ನಿಮ್ಮಲ್ಲಿ, ಅಂದರೆ ನಿಮ್ಮಿಂದ ಕಲಿತ ಒಂದಿಷ್ಟು ಉಪದೇಶಗಳಂತೆ ನಾನು ಒಂದಿಷ್ಟು ಬಡವರಿಗೆ ದಯೆ, ಕರುಣೆ, ಪ್ರೇಮದಿಂದ, ಮನುಷ್ಯತ್ವದಿಂದ ಸಹಾಯ ಮಾಡಬೇಕು ಅನ್ನೋ ರೀತಿಯಲ್ಲೂ ಕೂಡ ಒಂದು ಯೋಜನೆಯನ್ನು ನಿಮ್ಮ ಮನದಲ್ಲಿ ಹಾಕ್ಕೊಂಡಿದ್ದೀರಾ. ಅಂಥ ಒಂದು ಸ್ಥಿತಿಗತಿಗಳನ್ನು ನನಗೆ ತಂದುಕೊಡಿ, ನನಗೆ ಅದಕ್ಕೆ ಯೋಗ್ಯವಾಗಿಸಿ ಅನ್ನೋ ರೀತಿಯಲ್ಲಿ ನಿಮ್ಮ ಪ್ರಾರ್ಥನೆ ಈ ಸಮಯದಲ್ಲಿದೆ. ಹಾಗಾಗಿ ನಿಮ್ಮ ಪ್ರಯತ್ನ ಕೂಡ ಬಹಳ ಪ್ರಾಮಾಣಿಕವಾಗಿದೆ. ಆದರೆ ಮುಂದುವರಿಲಿಕ್ಕೆ ಎಲ್ಲೋ ಒಂದು ರೀತಿಯಲ್ಲಿ ನಿಮ್ಮ ಓವರ್ ಥಿಂಕಿಂಗ್ ಆಗಿರ್ಬೋದು, ಇಲ್ಲ ಚಿಂತೆ, ಹಿಂದಿನ ನೆನಪುಗಳು, ಆ ಸಂಬಂಧಗಳು, ಸುತ್ತುವರೆದ ಒಂದಿಷ್ಟು ಜನರು, ಕಾಲೆಳೆಯೋದು, ಹಾಗೆ ಎದುರಿಗಿದ್ದು ಜೊತೆಗಿದ್ದೇ ಮೋಸ ಮಾಡೋರು, ಇವೆಲ್ಲವೂ ಕೂಡ ಎಲ್ಲೋ ಒಂದು ರೀತಿಯಲ್ಲಿ ನಿಮ್ಮ ಮುಂದೆ ಹೋಗಲಿಕ್ಕೆ ಬಿಡ್ತಾ ಇಲ್ಲ. ಅಡೆತಡೆಯಿಂದ ಎಲ್ಲೋ ಒಂದು ರೀತಿಯಲ್ಲಿ ನಿಮ್ಮನ್ನು ನಿಲ್ಲಿಸ್ತಾ ಇದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ನಾನು ಅಂದ್ಕೊಂಡ ರೀತಿಯಲ್ಲಿ ನಾನು ಏನಾದರೂ ಒಂದು ಕೆಲಸ, ಒಂದು ಒಳ್ಳೆಯ ವ್ಯಾಪಾರದಲ್ಲಾಗಿರ್ಬೋದು, ಒಂದು ಒಳ್ಳೆಯ ಒಂದು ಸ್ಥಾನ, ಮಾನ, ಗೌರವದಲ್ಲಿ ನಿಲ್ಲುವ ಹಾಗೆ ನನ್ನ ಯೋಜನೆಯ ಪ್ರಕಾರ ನನಗೆ ಸಹಾಯ ಮಾಡಿ, ಅದಕ್ಕೆ ನನ್ನನ್ನು ಲಾಯಕ್ಕಾಗಿಸಿ ತಂದೆ ಅನ್ನೋದು ನಿಮ್ಮ ಪ್ರಾರ್ಥನೆ ಆಗಿದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇದ್ರ ಜೊತೆಗೆ ನೀವು ಹಿಂದಿನ ಒಂದಿಷ್ಟು ಗೊಂದಲ, ಸಮಸ್ಯೆ, ಚಿಂತೆಗಳಲ್ಲೂ ಕೂಡ ಇದ್ದೀರಾ. ಆ ವ್ಯಕ್ತಿಯಾಗಿರ್ಬೋದು, ಆ ವಿಚಾರಗಳಲ್ಲಾಗಿರ್ಬೋದು, ನಿಮ್ಮ ಮನಸ್ಥಿತಿ ಒಂದು ತುಂಬ ನಷ್ಟವನ್ನು ಅನುಭವಿಸಿದೆ. ಸರಿಯಾದ ಸ್ಪಷ್ಟವಾದ ನಿರ್ಧಾರಗಳನ್ನು ತಗೊಳ್ಳೋಕ್ಕೆ ಎಲ್ಲೋ ಒಂದು ರೀತಿಯಲ್ಲಿ ಆತಂಕ ಇದೆ, ಭಯ ಇದೆ. ಹಾಗೆ ಹೇಗೆ ತಗೊಳ್ಬೇಕು ಅನ್ನೋ ತಿರುವು ನಿಮಗೆ ದಾರಿ ಕಾಣಿಸ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅದೇ ಗುರುವಿನ ಶರಣದಲ್ಲಿ ಹೋದರೆ ಆ ದಾರಿಗೆ ಸಹಾಯವಾಗಿ ನಿಮ್ಮ ಬಳಿ ಅಂಥ ಸಹಾಯಕರನ್ನು ಕಳಿಸ್ತಾರೆ. ಸೋಲ್ ಎನರ್ಜಿ ನಿಮಗೆ ಕನೆಕ್ಟ್ ಆಗುತ್ತೆ ಪ್ರಯಾಣದಲ್ಲಿ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ.
ನಿಮ್ಮ ಸುತ್ತುವರೆದ ಒಂದಿಷ್ಟು ನೆಗೆಟಿವ್ ಎನರ್ಜಿ ಆಗಿರ್ಬೋದು, ಶತ್ರುವಿನಿಂದ ಸಮಸ್ಯೆಗೆ ಒಂದು ಪರಿಹಾರವನ್ನು ಕೊಡಿ ಅನ್ನೋ ರೀತಿಯಲ್ಲಿ. ಯಾಕಂದರೆ ಆ ಇಷ್ಟು ಎನರ್ಜಿಗಳು ನಿಮ್ಮ ಸುತ್ತುವರೆದಿದ್ದಾವೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಒಂದಿಷ್ಟು ನಕಾರಾತ್ಮಕ ಎನರ್ಜಿ ಆಗಿರ್ಬೋದು, ಒಂದಿಷ್ಟು ಶತ್ರುಗಳು ಸಮಸ್ಯೆ ಮಾಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಇಂಥ ಸಮಯದಲ್ಲಿ 11 ಬಾರಿ ಬಾಬಾರವರ ನಾಮಸ್ಮರಣೆಯನ್ನು ಮಾಡಿ, ಯಾವುದಾದ್ರೂ 11 ನಾಮಗಳನ್ನು ಜಪ ಮಾಡಿ, ಅವರ ಹತ್ತಿರ ಆ ಒಂದು ನೆಗೆಟಿವ್ ವಿಚಾರ ಯಾವುದು ಬರ್ತಾ ಇದೆ, ಹಾಗೆ ಯಾವ ಶತ್ರುಗಳು ನಿಮಗೆ ತುಂಬ ತೊಂದರೆ ಕೊಡ್ತಾ ಇದ್ದಾರಲ್ಲ, ಅವರ ಒಂದು ವಿಚಾರ ನಿಮಗೆ ತಿಳಿದಿರುತ್ತೆ ನಿಮ್ಮ ಆತ್ಮಸಾಕ್ಷಿಗೆ, ಅವರ ಕಡೆ ಆ ನಾಮ ಜಪದ ಊರ್ಜೆಗಳನ್ನು ಕಳಿಸಿ. ಖಂಡಿತವಾಗಿ ಅವರ ಕೆಟ್ಟ ದೃಷ್ಟಿ ನಿಮ್ಮ ಮೇಲೆ ಬೀಳೋದಿಲ್ಲ. ಅವರ ಒಂದು ವಿಚಾರಗಳು ಅಲ್ಲೇ ನಶಿಸ್ತವೆ ಅನ್ನೋ ರೀತಿಯಲ್ಲಿ ಗುರು ನಿಮಗೆ ಒಂದು ಭರವಸೆಯನ್ನು ಕೊಡ್ತಾ ಇದ್ದಾರೆ. ಬಾಬಾ ಹೇಳ್ತಿದ್ದಾರೆ, ಈಗ ಗೊಂದಲ ಇರ್ಬೋದು, ಪ್ರಾರ್ಥನೆಗಳಿಗೆ ಉತ್ತರ ಸಿಗ್ತಾ ಇಲ್ಲ, ಎಲ್ಲವೂ ಗೌಜಾಗಿ ನಿಂತಿದೆ, ಸಮಸ್ಯೆಯಾಗಿ ನಿಂತಿದೆ ಅಂತೇಳಿ ನಿಮ್ಗೆ ಅನ್ನಿಸ್ತಾ ಇರ್ಬೋದು. ಆದರೆ ನೀವು ಮಾಡ್ಕೊಳ್ತಾ ಇರುವ ಪ್ರತಿಯೊಂದು ಪರಿಹಾರ ಇರ್ಬೋದು, ಹಾಗೆ ಒಂದಿಷ್ಟು ನಾಮಸ್ಮರಣೆ ಇರ್ಬೋದು, ಒಳ್ಳೆಯ ವಿಚಾರ ಇರ್ಬೋದು, ಒಳ್ಳೆಯ ಉತ್ತಮವಾದ ಉದ್ದೇಶದ ಕನಸುಗಳಾಗಿರ್ಬೋದು, ಬಯಕೆಗಳಾಗಿರ್ಬೋದು, ಇವೆಲ್ಲವೂ ನಿಮ್ಮ ಜೀವನದಲ್ಲಿ ನಿಮ್ಮನ್ನು ಶಾಂತಿಯಾಗಿಡಲಿಕ್ಕೆ ಒಂದು ಸಿದ್ಧತೆಯನ್ನು ನಡೆಸ್ತಾ ಇದ್ದಾವೆ. ಅಂದರೆ ನೀವು ಯಾವುದನ್ನು ರವಾನಿಸ್ತಿರೋ ಬ್ರಹ್ಮಾಂಡಕ್ಕೆ ಅದೇ ನಿಮಗೆ 10 ಪಟ್ಟು ಮರಳಿ ಸಿಗುವ ಯೋಜನೆ ನಡೀತಾ ಇದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಅಪನಂಬಿಕೆ ಪಡೋದು ಬೇಡ ಅನ್ನೋ ರೀತಿಯಲ್ಲಿ ಗುರುವಿನಿಂದ ಒಂದು ಸಂದೇಶ ಸಿಗ್ತಾ ಇದೆ. ನಿಮ್ಮ ಕೆಲಸವನ್ನು ಪ್ರಾಮಾಣಿಕವಾಗಿ ನೀವು ಮಾಡಿ, ನಿಮ್ಮ ಉತ್ತಮ ಒಂದು ಜೀವನವನ್ನು, ನಿಮ್ಮ ಜೀವನದ ಉತ್ತಮ ಒಂದು ಉದ್ದೇಶವನ್ನು ಪೂರ್ಣಗೊಳಿಸ್ಕೊಳ್ಳೋಕ್ಕೆ ನಾನು ಎಲ್ಲ ರೀತಿಯಲ್ಲೂ ಸುತ್ತುವರೆದು ನಿಮಗೆ ಸಹಾಯ ಮಾಡ್ತೀನಿ. ನಿಮ್ಮ ಒಂದು ಪ್ರಾರ್ಥನೆಗೆ ತಕ್ಕ ಹಾಗೆ, ನಿಮ್ಮ ಸ್ಮರಣೆಗೆ ತಕ್ಕ ಹಾಗೆ ನೀವು ಯಾವ ರೀತಿ ನನ್ನ ಜೊತೆ ಒಂದು ಸಂಪರ್ಕವನ್ನು ಅವಿನಾಭಾವವಾಗಿ ಬೆಳೆಸ್ಕೊಂಡಿದ್ದೀರೋ ಅದರ ಆಧಾರದ ಮೇಲೆ ನಾನು ನಿಮ್ಮ ಸುತ್ತ ಇದ್ದೀನಿ, ಒಂದು ಸಕಾರಾತ್ಮಕವಾದ ಒಂದು ಆ ಊರ್ಜೆಗಳಾಗಿ. ಹಾಗಾಗಿ ಯಾವಾಗಲೂ ಸಕಾರಾತ್ಮಕವಾಗಿ ಯೋಚಿಸಿ, ಹಾಗೆ ಸಕಾರಾತ್ಮಕ ಮಾತುಗಳನ್ನೇ ನೆನಪು ಮಾಡ್ಕೊಳ್ಳಿ, ಸಕಾರಾತ್ಮಕ ಕ್ರಿಯೆಗಳಲ್ಲೇ ನಿಮ್ಮ ಉದ್ದೇಶವನ್ನು ತೊಡಗಿಸಿ, ಹಾಗೆ ನಿಮ್ಮ ಜೀವನದಲ್ಲಿ ಒಂದು 5 ನಿಮಿಷವನ್ನು ಒಂದು ಸಕಾರಾತ್ಮಕ ಊರ್ಜೆಗಳನ್ನು ಪಡೆದುಕೊಂಡದ್ದಕ್ಕಾಗಿ ಆ ಭಗವಂತನಿಗೆ ಒಂದು ನಿಮ್ಮ ಜೀವನದಲ್ಲಿ ಒಂದು 5 ಆದರೂ ಒಂದು ವಿಚಾರ ಸಂತೋಷ ಕೊಟ್ಟಿದ್ದಾವ, ಸಂತೋಷ ತಂದಿದ್ದಾವ, ಆ ವಿಚಾರವನ್ನು ನೆನೆದು ಒಂದು ಕೃತಜ್ಞತೆಯನ್ನು ಗುರುವಿಗೆ, ಆ ಭಗವಂತನಿಗೆ, ಆ ಒಂದು ಬ್ರಹ್ಮಾಂಡಕ್ಕೆ ಸಲ್ಲಿಸಿದರೆ ಖಂಡಿತ ಆ ಕೃತಜ್ಞತೆಯ ಅನುಸಾರವಾಗಿ ಇನ್ನಷ್ಟು ಮೊಗದಷ್ಟು ಒಳ್ಳೆಯ ಘಟನೆಗಳು, ಒಳ್ಳೆಯ ವಿಚಾರಗಳು ನಿಮ್ಮ ಕಡೆ ಬರುತ್ತೆ ಅನ್ನೋ ರೀತಿಯಲ್ಲಿ ಗುರುವು ಒಂದು ಉಪದೇಶವನ್ನು ಕೊಡ್ತಾ ಇದ್ದಾರೆ. ನಿಮ್ಮ ಕಥೆಯ ಮೆಜಿಷಿಯನ್ ಅಂದರೆ ನಿಮ್ಮ ಕಥೆಯ ಮಾಂತ್ರಿಕ ನೀವೇ ಆಗಿದ್ದೀರ. ನಿಮ್ಮ ಕಥೆಯನ್ನು ನೀವು ಸ್ವಯಂ ಬದಲಾಯಿಸ್ಬೋದು. ನಾನು ನಿಮಗೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡ್ತೀನಿ, ಆದರೆ ನೀವೇ ಮಾಡಬೇಕದನ್ನು. ನಾನು ನಿಮಗೆ ದಾರಿ ತೋರಿಸ್ತೀನಿ, ಸಹಾಯ ಮಾಡ್ತೀನಿ. ನಿಮ್ಮ ಜೀವನದಲ್ಲಿ ಶಿಸ್ತು ಇರಲಿ ಮೊದಲು ಅನ್ನೋ ರೀತಿಯಲ್ಲಿ ಗುರು ಹೇಳ್ತಾ ಇದ್ದಾರೆ. ನಾನು ಮಾಡ್ತೀನಿ, ಮಾಡಬೇಕು ಅನ್ನುವ ಕನಸಿದೆ, ಆದರೆ ಒಂದು ದಿನ ಮಾಡ್ತೀರಿ, 2ನೇ ದಿನ ಮಾಡ್ತೀರಿ, 3ನೇ ದಿನಕ್ಕೆ ಆಗಲೇ ಅದರಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ, ಅದನ್ನು ನಾಳೆಗೆ ಮುಂದೆ ಹಾಕ್ತೀರಿ, ಆಗ ಅಲ್ಲಿ ಎನರ್ಜಿ ಡೌನ್ ಆಗುತ್ತೆ. ಅಂದರೆ ಆನ್ ಹಾಫ್ ಮಾಡ್ತಾ ಇದ್ದೀರಾ. ಇವತ್ತು ಮಾಡ್ತೀರಾ, ನಾಳೆ ಬಿಡ್ತೀರಾ, ಮತ್ತು ನಾಡಿದ್ದು ಮಾಡ್ತೀರಾ, ಅಚ್ಚೆ ನಾಡಿದ್ದು ಬಿಡ್ತೀರಾ. ಈ ರೀತಿ ಆದಾಗ ಏನಾಗುತ್ತೆ ಅಂದರೆ, ಈಗ ಉದಾಹರಣೆ ನಿಮ್ಮ ಎದುರಿಗೆ ಒಂದು ಲೈಟ್ ಉರಿತಾ ಇದೆ, ಅದರ ಸ್ವಿಚ್ ನಿಮ್ಮ ಕೈಯಲ್ಲಿದೆ, ಅದನ್ನು ಪದೇ ಪದೇ ಬಿಡದ ಹಾಗೆ ನಿರಂತರವಾಗಿ ಆನ್ ಆಫ್ ಮಾಡ್ತಾಯಿದ್ರೆ ಏನಾಗುತ್ತೆ, ಅದು ಒಂದು ಆ ಲೈಟ್ ಬರ್ನ್ ಆಗುತ್ತೆ, ಇಲ್ಲ ನಿಮ್ಮ ಕೈಲಿರೋ ಸ್ವಿಚ್ ಹಾಳಾಗುತ್ತೆ, ಇಲ್ಲ ನಿಮ್ಮ ಕೈ ನೋವು ಬರುತ್ತೆ, ಒಟ್ಟಾರೆಯಾಗಿ ಆ ಎನರ್ಜಿ ಡೌನ್ ಆಗ್ತದೆ ಅನ್ನೋ ಅರ್ಥ. ಅದೇ ನಿಮ್ಮ ಕೈಯಲ್ಲಿ ಒಂದು ಸ್ವಿಚ್ ಇದೆ, ಒಂದು ಲೈಟ್ ಉರಿತಾ ಇದೆ, ಅದನ್ನು ನೀವು ನಿಧಾನವಾಗಿ, ಅಂದರೆ ನಿಮಗೆ ಸಂಪೂರ್ಣವಾದ ಒಂದು ಎನರ್ಜಿಯನ್ನು ತಗೊಂಡ್ಮೇಲೆ ಅದನ್ನು ಆಫ್ ಮಾಡ್ತೀರಾ ಅಂದಾಗ ಖಂಡಿತ ಆ ಎನರ್ಜಿ, ಅಂದರೆ ಅದು ಹಾಳಾಗಲ್ಲ, ನಿಮ್ಮ ಎನರ್ಜಿನೂ ವೇಸ್ಟ್ ಆಗಲ್ಲ ಅನ್ನೋ ರೀತಿಯಲ್ಲಿ ಬರ್ತದೆ. ಹಾಗಾಗಿ ಇಲ್ಲಿ ಇವತ್ತು ಮಾಡಬೇಕು ಅಂದ್ಕೊಂಡಿರೋ ಒಂದು ಶಿಸ್ತಿನ ಒಂದು ಯೋಜನೆ, ನಾನು ಹೀಗೆ ಹೋಗಬೇಕು, ಹೀಗೆ ಒಂದು ಯಾವುದೋ ಒಂದು ಕೋಚಿಂಗ್ ತೊಗೊಳ್ತಾ ಇದ್ದೀರಾ, ಅಲ್ಲಿ ಯಾವುದೋ ಒಂದು ಓದೋ ವಿಚಾರದಲ್ಲಾಗಿರ್ಬೋದು, ಒಂದು ಪೂಜೆ ವಿಚಾರದಲ್ಲಾಗಿರ್ಬೋದು, ಒಂದು ವ್ರತದ ವಿಚಾರ, ಸಂಕಲ್ಪ ವಿಚಾರ, ಇಲ್ಲ ಯಾವುದೋ ಒಂದು ಕೆಲಸ ಮಾಡ್ತಾಯಿದ್ದೀನಿ, ನಾನು ಬೆಳಗ್ಗೆನೇ ವ್ಯಾಪಾರಕ್ಕೆ ಹೊರಟಿದ್ದೀನಿ, ಅದು ಹೋಟೆಲ್ ವ್ಯಾಪಾರ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಅದು ಹೀಗೆ ಇರಬೇಕು ಅಂತೇಳಿ ನೀವು ಶಿಸ್ತು ಹಾಕ್ಕೊಂಡ್ರೆ ಅದನ್ನು 42 ದಿನಗಳ ಕಾಲ ಒಂದು ವ್ರತದ ರೀತಿಯಲ್ಲಿ ಅದನ್ನು ಮಾಡಬೇಕು. ನೀವು ಯಾವುದೇ ಕಾರಣಕ್ಕೂ ಏನೇ ಅಡ್ಡಿ ಆತಂಕ ಬಂದರೂ, ಎಷ್ಟೇ ಜ್ವರ ಬರಲಿ, ಏನೇ ಬಂದರೂ ಕೂಡ ಅದನ್ನು ಭಗವಂತನ ಪಾದಗಳಲ್ಲಿ ಶರಣಾಗಿಸಿ, ನಾನು ಈ ಶಿಸ್ತಿನಿಂದ ನಾನು ಏನಿದೊಂದು ಸಂಕಲ್ಪ ಮಾಡಿದ್ದೇನಲ್ಲ, ಅದೇ ರೀತಿ ನಾನು ಬೆಳಗ್ಗೆ 5 ಗಂಟೆಗೆ ಎದ್ದು ಹೋಗ್ತೀನಿ, ಆ ಹೋಟೆಲ್ ಬಾಗಿಲು ತೆಗಿತೀನಿ, ನಾನು ಇದೇ ರೀತಿ ಆಫೀಸಿಗೆ ಇದೇ ಸಮಯದಲ್ಲಿ ಹೋಗ್ತೀನಿ, ಅಲ್ಲಿ ನಿಯತ್ತಾಗಿ ಕೆಲಸ ಮಾಡ್ತೀನಿ, ನನ್ನ ಒಂದು ಮಿಕ್ಕ ಸಮಯವನ್ನು ಒಂದು ಒಳ್ಳೆಯದಕ್ಕೆ ಉಪಯೋಗಿಸ್ಕೊಳ್ತೀನಿ ಅನ್ನೋ ರೀತಿಯಲ್ಲಿ. ಒಟ್ಟಾರೆಯಾಗಿ ಅದು ಮನೆಗೂ ಸಹಾಯ ಆಗಬೇಕು, ಹಾಗೆ ನಿಮ್ಮ ಮನಸ್ಸಿಗೂ ಸಹಾಯ ಆಗಬೇಕು, ಹಾಗೆ ನಿಮ್ಮ ಮುಂದಿನ ಭವಿಷ್ಯದ ಕುರಿತು ಒಂದು ಯೋಜನೆ ಮಾಡ್ಕೊಂಡಿರ್ತೀರಲ್ಲ ಅದಕ್ಕೂ ಆ ಶಿಸ್ತು ಸಹಾಯ ಆಗಬೇಕು. ಒಟ್ಟಾರೆಯಾಗಿ ನೀವು ಸುತ್ತುವರೆದು ತುಂಬ ಬ್ಯುಸಿಯಾಗಿದ್ದರೆ ನಿಮ್ಮ ಚಿಂತೆಗಳು ಯಾವುದೇ ರೀತಿ ನಿಮ್ಮನ್ನು ಕಾಡೋದಿಲ್ಲ, ಓವರ್ ಥಿಂಕಿಂಗ್ ಕೂಡ ಇರೋದಿಲ್ಲ, ಮನಸ್ಸು ಶಾಂತವಾಗಿ
ಬಲವಾಗಿರುತ್ತೆ ಅನ್ನೋ ರೀತಿಯಲ್ಲಿ ಗುರು ಹೇಳ್ತಾ ಇದ್ದಾರೆ. ಹಾಗಾಗಿ ನೀವು ಎಷ್ಟರ ಮಟ್ಟಿಗೆ ಶಿಸ್ತನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತೀರೋ ಅಷ್ಟೇ ನಿಮ್ಮ ಜೀವನದಲ್ಲಿರುವ ಒಂದಿಷ್ಟು ನಕಾರಾತ್ಮಕ ಎನರ್ಜಿಗಳು ತನ್ನಿಂದ ತಾನೇ ದೂರವಾಗ್ತಾರೆ. ನೋಡುವ ಶತ್ರುವಿನ ದೃಷ್ಟಿ ಕೂಡ ಬದಲಾಗುತ್ತೆ. ಯಾಕಂದರೆ ನಿಮ್ಮ ಕೆಪಾಸಿಟಿಯನ್ನು ಕಂಟ್ರೋಲ್ ಮಾಡಲಿಕ್ಕೆ ಅವರು ಕೂಡ ಶಕ್ತಿಹೀನರಾಗ್ತಾರೆ ಅನ್ನೋ ರೀತಿಯಲ್ಲಿ ಬರ್ತದೆ. ಯಾಕಂದರೆ ಅವ್ರು ಅಂದ್ಕೊಳ್ತಾರೆ ಇವತ್ತು ಮಾಡಿದ್ರು ನಾಳೆ ಮಾಡ್ತಾರೆ, ನಾಡಿದ್ದು ಮಾಡ್ತಾರೆ, ಅಚ್ಚೆ ನಾಡಿದ್ದು ಇವರಿಂದ ಆಗೋದಿಲ್ಲ, ಆಗಲೂ ಬಾರ್ದು ಅನ್ನೋ ರೀತಿಯಲ್ಲಿ ಅವ್ರು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ತಕ್ಕ ಹಾಗೆ ಒಂದಿಷ್ಟು ಪರಿಣಾಮಗಳನ್ನು ಕೂಡ ದುಷ್ಟ ಪರಿಣಾಮಗಳನ್ನು ಕೂಡ ದುಷ್ಟಶಕ್ತಿಯ ಮೂಲಕ ಬೀರ್ತಾ ಇರುತ್ತೆ. ಇಂತಹ ಸಮಯದಲ್ಲಿ ನೀವೇನಾದ್ರು ಅಶಿಸ್ತನ್ನು ತೋರಿದಾಗ ಆ ಎನರ್ಜಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗಿಬಿಡುತ್ತೆ. ಆಗ ಅಡೆತಡೆಗಳಾಗಿರ್ಬೋದು, ಇಲ್ಲ ನಿಮ್ಮಿಂದ ಏನು ಮಾಡಬೇಕು ಅಂತಿದ್ದೀರೋ ಅದು ಅರ್ಧಕ್ಕೆ ನಿಲ್ಲೋದಾಗಿರ್ಬೋದು, ಬಿಡು ನಾಳೆ ಮಾಡೋಣ ಅನ್ನೋದು, ಆಯಾಸ ಕಾಣಿಸೋದು, ಇವೆಲ್ಲವೂ ಒಂದು ದಾರಿ ಮಾಡಿಕೊಡುತ್ತೆ ಆ ಶಿಸ್ತು. ಹಾಗಾಗಿ ಯಾರು ಏನಾದರೂ ಹೇಳಿ ಏನಾದರೂ ಆಗಲಿ, ನಾನು ಅದು ಏನೇ ಆಗಲಿ ನನ್ನ ಜೀವನದಲ್ಲಿ ನಂಗೆ ತುಂಬ ಆಯಾಸ ಆದರೂ ಪರವಾಗಿಲ್ಲ, ನಾನು ಬೆಳಗ್ಗೆ 5 ಗಂಟೆಗೆ ಆ ಕೆಲಸ ನಾನು ಮಾಡೇ ಮಾಡ್ತೀನಿ ಏನಾದರೂ ಆಗಲಿ ಅನ್ನೋ ರೀತಿಲಿ ನೀವು ದಿನನಿತ್ಯ ಒಂದು ಶಿಸ್ತಿನ ಹೋರಾಟವನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಆ ಶಿಸ್ತು ನಮಗೆ, ಅಂದರೆ ನೀವು ದೇವರನ್ನು ಪೂಜೆ ಮಾಡ್ತಿರಲ್ಲ ಅವರಿಗೇನು ಲಾಭ ಮಾಡೋದಿಲ್ಲ, ಆ ಶಿಸ್ತು ಅಲ್ಲಿ ಯಾವುದೇ ರೀತಿ ಒಂದು ಕೆಲಸಕ್ಕೆ ಹಾಕ್ತಿರಲ್ಲ ಅಲ್ಲಿಗೆ ಅದು ನಿಮಗೆ ಲಾಭ ತಂದುಕೊಡುತ್ತೆ. ಅಂದರೆ ನಿಮ್ಮ ಜೀವನದಲ್ಲಿ ನಿಮ್ಮನ್ನು ಹೀಲ್ ಮಾಡೋದ್ರ ಜೊತೆಗೆ ನಿಮ್ಮ ಸುತ್ತಮುತ್ತ ಇರುವ ಒಂದು ಎನರ್ಜಿಯನ್ನು ಹೀಲ್ ಮಾಡೋದ್ರ ಜೊತೆಗೆ ನೀವು ಅಂದ್ಕೊಂಡದನ್ನು ಸಾಧನೆ ಮಾಡೋಕ್ಕೆ ಅದೊಂದು ದಾರಿ ಮಾಡಿಕೊಡುತ್ತೆ. ಹಾಗೆ ನಿಮ್ಮ ಶತ್ರುಗಳ ಬಾಯಿ ಕೂಡ ಮುಚ್ಚಿಸುತ್ತೆ. ಹಾಗೆ ಒಂದು ನೆಗೆಟಿವ್ ಎನರ್ಜಿಗಳನ್ನು ನಿಮ್ಮ ಹಿಂದೆ ದೂರದವರೆಗೂ ನಿಮ್ಮನ್ನು ಅದು ಹಿಂದಕ್ಕೆ ಸರಿಸುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಒಟ್ಟಾರೆಯಾಗಿ ನಿಮ್ಮ ಶಿಸ್ತಿನ ಮೇಲೆ ಸ್ವಲ್ಪ ಫೋಕಸ್ ಮಾಡಬೇಕು ಈ ಸಮಯದಲ್ಲಿ ಅನ್ನೋ ರೀತಿಯಲ್ಲಿ ಬರ್ತಿದೆ. ಭಕ್ತಿ ಯೋಗ ಕೂಡ ಕನೆಕ್ಟ್ ಆಗ್ತದೆ. ಅಂದರೆ ಒಂದು ಧಾರ್ಮಿಕ ಕಾರ್ಯಗಳಲ್ಲಿ ಸತ್ಸಂಗಗಳಲ್ಲಿ ನೀವು ಭಾಗಿಯಾಗಬೇಕು. ಅದನ್ನು ಕೇಳ್ತಾ ಇದ್ದಾಗ ನಿಮ್ಮ ಮನಸ್ಸಿಗೆ ಒಂದು ರಿಲೀಫ್ ಸಿಗುತ್ತೆ. ಹಾಗೆ ಕೆಲವೊಂದು ವಿಚಾರಗಳಲ್ಲಿ ತರ್ಕ ಆಗಿರುತ್ತಲ್ಲ ಅದರಲ್ಲಿ ನಿಮಗೆ ಸಂದೇಹಗಳಿಲ್ಲದೆ ಸ್ಪಷ್ಟತೆ ಸಿಗುತ್ತೆ. ಹಾಗೆ ನಿಮ್ಮ ಎನರ್ಜಿ ಕೂಲ್ ಡೌನ್ ಆಗುತ್ತೆ, ಮತ್ತು ಅದು ರೀಚಾರ್ಜ್ ಆಗುತ್ತೆ. ಭಗವಂತನ ಸೇವೆ ಮಾಡೋದು, ಒಂದು ನಾಮಸ್ಮರಣೆ ಮಾಡೋದು, ದೇವಸ್ಥಾನಕ್ಕೆ ಹೋಗಿ ಬರೋದು, ಯಾರಿಗೊಬ್ಬರಿಗೆ ಸಹಾಯ ಮಾಡೋದು, ದಯೆ ಕರುಣೆ ಭಾವದಿಂದ ಅವರಿಗೊಂದು ಸೇವೆ ಮಾಡೋದು, ದಾನ ಧರ್ಮ ಮಾಡೋದು, ಇವೆಲ್ಲವೂ ನಿಮ್ಮನ್ನು ಹೀಲ್ ಮಾಡುತ್ತೆ. ಹಾಗೆ ರಿಚಾರ್ಜ್ ಮಾಡುತ್ತೆ, ಮತ್ತು ನಿಮಗೆ ಶಕ್ತಿ ಕೊಡುತ್ತೆ. ಇಂತಹ ಕೆಲಸಗಳಿಂದಲೇ ನಿಮಗೆ ಶಕ್ತಿ ಸಿಗೋದು. ಹಾಗಾಗಿ ಈ ಸಮಯದಲ್ಲಿ ನೀವು ಈಗ ನಿಮ್ಮ ಜೀವನದಲ್ಲಿ ಕೆಲವು ವಿಷಯಗಳನ್ನು ಬಲವಂತವಾಗಿ ನಡೆಸಬೇಕು ಅಂತ ಹೇಳಿ ಪ್ರಯತ್ನಿಸ್ತಿದ್ದೀರಿ. ಕೆಲವರು ಉತ್ತರಗಳಿಗಾಗಿ ಕಾಯ್ತಾ ಇದ್ದೀರಿ, ಕೆಲವರು ಸಂಬಂಧಗಳ ಬಗ್ಗೆ ಚಿಂತಿಸ್ತಾ ಇದ್ದೀರಿ, ಇನ್ನೂ ಕೆಲವರು ನಿಮ್ಮ ಭವಿಷ್ಯದ ಬಗ್ಗೆ ಗೊಂದಲದಲ್ಲಿದ್ದೀರಾ. ಇಲ್ಲಿ ನಿಮಗೆ ಒಂದು ಬಾಬಾರವರ ಒಂದು ಏನು ಹೇಳ್ತಾ ಇದ್ದಾರೆ ಮೆಸೇಜ್ ಮೂಲಕ ಅಂದರೆ, ಮೊದಲು ಭಕ್ತಿಯನ್ನು ಹಿಡಿದುಕೊಳ್ಳಿ. ಭಕ್ತಿ ಅಂದರೆ ಕೇವಲ ಪೂಜೆ ಮಾಡೋದಲ್ಲ, ಏನೇ ಆಗಲಿ ಬಾಬಾ ನನ್ನ ಜೊತೆ ಇದ್ದಾರೆ ಅನ್ನುವ ನಂಬಿಕೆ, ಆ ಭಗವಂತ ನನ್ನ ಜೊತೆ ಇದ್ದಾರೆ ಅನ್ನುವ ನಂಬಿಕೆ, ನಿಮ್ಮ ಒಳ್ಳೆಯ ಉದ್ದೇಶದ ಕರ್ಮ ನಿಮ್ಮ ಜೊತೆಗಿದೆ ಅನ್ನುವ ನಂಬಿಕೆಯನ್ನು ನಿಮ್ಮ ಹೃದಯದಲ್ಲಿ ಇಟ್ಕೊಳ್ಳೋದು ಅನ್ನೋ ರೀತಿಯಲ್ಲಿ ಗುರು ಹೇಳ್ತಿದ್ರೆ. ಅದೇ ಸಮಯದಲ್ಲಿ ನಿಮ್ಮ ಪ್ರಯತ್ನವನ್ನು ನಿಲ್ಲಿಸಬೇಡಿ. ಇದ್ರ ಜೊತೆಗೆ ನಿಮ್ಮ ಪ್ರಯತ್ನವನ್ನು ನೀವು ಮಾಡಿದಾಗ ನೀವು ಇಡುವ ಪ್ರತಿಯೊಂದು ಸಣ್ಣ ಹೆಜ್ಜೆಯನ್ನು ನಾನು ನೋಡ್ತಾ ಇರ್ತೀನಿ. ಇಂದು ಫಲ ಸಿಗದೇ ಇದ್ದರೂ ನಿಮ್ಮ ಪರಿಶ್ರಮ ವ್ಯರ್ಥ ಆಗಿರೋದಿಲ್ಲ. ನೀವು ಪ್ರಾಮಾಣಿಕವಾಗಿ ಮಾಡಿದ ಪ್ರಯತ್ನಕ್ಕೆ ಸರಿಯಾದ ಸಮಯದಲ್ಲಿ ಪ್ರತಿಫಲ ಖಂಡಿತ ಸಿಗುತ್ತೆ. ಅದಕ್ಕೆ ನಾನೇ ಸಾಕ್ಷಿಯಾಗಿರ್ತೀನಿ ಅನ್ನೋ ರೀತಿಯಲ್ಲಿ ಗುರು ಹೇಳ್ತಿದ್ರೆ. ಆದರೆ ಒಂದು ವಿಷಯವನ್ನು ನೆನಪಿಡಿ, ಜೀವನದ ಪ್ರತಿಯೊಂದು ಘಟನೆಯನ್ನು ನಿಯಂತ್ರಿಸಲು ಪ್ರಯತ್ನಿಸಬೇಡಿ. ಕೆಲವು ವಿಷಯಗಳನ್ನು ನನ್ನ ಕೈಗೂ ಕೊಡಿ, ಬಿಟ್ಟುಬಿಡಿ. ನನ್ನ ಶರಣದಲ್ಲೂ ಸಮರ್ಪಣೆ ಮಾಡಬೇಕಾಗತ್ತೆ. ಎಲ್ಲವನ್ನೂ ನಾನೇ ಹ್ಯಾಂಡ್ಲ್ ಮಾಡ್ತೀನಿ ಅಂದರೆ ಅದು ಅಸಾಧ್ಯ ಅನ್ನೋ ರೀತಿಯಲ್ಲಿ ಗುರು ಹೇಳ್ತಿದ್ದಾರೆ. ಅಂದರೆ ನದಿಯು ಹೇಗೆ ತನ್ನ ದಾರಿಯನ್ನು ಸಹಜವಾಗಿ ಹರಿಯುತ್ತದೆಯೋ, ಅಂದರೆ ದಾರಿಯಲ್ಲಿ ಸಹಜವಾಗಿ ಹರಿಯುತ್ತದೆಯೋ, ಹಾಗೆ ಜೀವನದ ಹರಿವಿನೊಂದಿಗೆ ಸಾಗಲು ಕಲೀರಿ. ಅತಿಯಾದ ಭಯ, ಆತಂಕ ಮತ್ತು ಅನುಮಾನಗಳು ನಿಮ್ಮ ಶಕ್ತಿಯನ್ನು ಕಸಿದುಕೊಳ್ತವೆ. ಭಕ್ತಿ ನಿಮ್ಮ ಹೃದಯವನ್ನು ಬಲಪಡಿಸುತ್ತೆ. ಪ್ರಯತ್ನ ನಿಮ್ಮ ಕನಸುಗಳನ್ನು ಹತ್ತಿರಕ್ಕೆ ತರುತ್ತೆ. ಜೀವನದ ಹರಿವನ್ನು ಒಪ್ಪಿಕೊಳ್ಳುವುದು ನಿಮಗೆ ಶಾಂತಿಯನ್ನು ನೀಡುತ್ತೆ ಅನ್ನೋ ರೀತಿಯಲ್ಲಿ ಗುರು ಹೇಳ್ತಿದ್ದಾರೆ. ನೀವು ಎಲ್ಲವನ್ನ ಒಬ್ಬರೇ ಮಾಡಬೇಕು ಅಂತ ಏನಿಲ್ಲ, ನಿಮ್ಮ ಕರ್ತವ್ಯವನ್ನು ನೀವು ಮಾಡಿ, ಉಳಿದಿದ್ದನ್ನು ನನ್ನ ಮೇಲೆ ಬಿಡಿ. ನಾನು ನಿಮ್ಮ ಹಿಂದೆ ನಿಂತಿದ್ದೇನೆ. ಇಂದು ಕಾಣದ ದಾರಿ ನಾಳೆ ಸ್ಪಷ್ಟವಾಗುತ್ತೆ. ಇಂದು ಕಾಣದ ಆಶೀರ್ವಾದ ಸರಿಯಾದ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ವ್ಯಕ್ತವಾಗುತ್ತೆ. ನಂಬಿಕೆಯನ್ನು ಕಳ್ಕೊಬೇಡಿ. ನೀವು ಸರಿಯಾದ ದಾರಿಯಲ್ಲಿದ್ದೀರಾ. ನಾನು ನಿಮ್ಮನ್ನು ನೀವು ಊಹಿಸಿರುವುದಕ್ಕಿಂತ ಉತ್ತಮವಾದ ಸ್ಥಳದ ಕಡೆ ನಡೆಸ್ತಾ ಇದ್ದೀನಿ. ಕೆಲವರ ಪ್ರಸ್ತುತ ಎನರ್ಜಿಯ ಪ್ರಕಾರ ಕೆಲಸ ಸಿಗಲಿಕ್ಕೆ ಅಥವಾ ಪ್ರಗತಿ ಕಾಣಲಿಕ್ಕೆ ಇನ್ನೂ ಸ್ವಲ್ಪ ಶ್ರಮ ಬೇಕು ಅಂತ ಹೇಳಿ ಕಾಣಿಸ್ತಾ ಇದೆ. ಖಂಡಿತ ಪ್ರಾಮಾಣಿಕ ಶ್ರಮ ಪಡಬೇಕು. ಹಾಗೆ ಗುರುವಿನಲ್ಲೂ ನಂಬಿಕೆ ಇಡಬೇಕು. ನೀವು ನಂಬಿದ ದೈವಶಕ್ತಿಯಲ್ಲೂ ನಂಬಿಕೆ ಇಡಬೇಕು. ಹಾಗೆ ತಂದೆ ತಾಯಿಗೂ ಕೂಡ ಆ ಸಮಯದಲ್ಲಿ ನೀವು ಒಂದು ಗೌರವವನ್ನು ಸೂಚಿಸುವ ಭಾವನೆ ಇರಬೇಕು, ವಿಧೇಯಕ ಭಾವನೆ ಇರಬೇಕು ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಹಾಗೆ ವಿದ್ಯಾರ್ಥಿಗಳ ಒಂದು ವಿಚಾರಕ್ಕೆ ತಗೊಂಡ್ರೆ, ಉದ್ಯೋಗ ಹುಡುಕ್ತಾ ಇರೋರಿಗೆ ಮತ್ತು ವ್ಯವಹಾರ ಮಾಡೋರಿಗೆ ಇದು ಉತ್ತಮ ಸಮಯ ಆಗಿದೆ. ಖಂಡಿತ ಪ್ರಾಮಾಣಿಕ ಪ್ರಯತ್ನ ಪಟ್ಟರೆ ಗುರುವಿನಲ್ಲಿ ಶರಣಾಗಿ ಖಂಡಿತ ಅವರ ಸಹಾಯದಿಂದ ನೀವು ಸರಿಯಾದ ದಾರಿಯಲ್ಲಿ ಮುಂದುವರಿಸ್ತಾರೆ ನಿಮ್ಮನ್ನು ಅನ್ನೋ ರೀತಿಯಲ್ಲಿ
ಕಾಣಿಸ್ತದೆ. ಸಂಬಂಧವನ್ನು ಉಳಿಸ್ಕೊಳ್ಳೋಕ್ಕೆ ಇಬ್ಬರೂ ಪ್ರಯತ್ನ ಮಾಡಬೇಕಿಲ್ಲಿ, ನಿಮ್ಮ ಪ್ರಯತ್ನ ಒಂದೇ ಸಾಲದು ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಪ್ರೀತಿ ಇದೆ, ಆದರೆ ಇನ್ನೂ ಪರಿಪಕ್ವತೆ ಆ ಎದುರಿಗಿರೋರಿಗೆ ಬಂದಿಲ್ಲ, ಹಾಗಾಗಿ ಸ್ವಲ್ಪ ಸಮಯ ಬೇಕಾಗುತ್ತೆ ಆ ವಿಚಾರದಲ್ಲಿ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಕ್ಲಾರಿಟಿ ತೊಗೊಳ್ತಾರೆ ಅಂದರೆ ಅವರೇ ಎಲ್ಲೋ ಭಯ ಬೀಳ್ತಾ ಇದ್ದಾರೆ, ಆ ಪ್ರೀತಿಯ ವಿಚಾರವನ್ನು ಹೇಳ್ಕೊಳಕ್ಕಾಗಿರ್ಬೋದು, ಇಲ್ಲ ಅದರಲ್ಲಿ ಒಂದು ಸ್ಪಷ್ಟ ನಿರ್ಧಾರವನ್ನು ತೊಗೊಳಕ್ಕಾಗಿರ್ಬೋದು, ಸ್ವಲ್ಪ ಭಯ ಪಡ್ತಾ ಇದ್ದಾರೆ. ಹಾಗಾಗಿ ಇನ್ನೂ ಸ್ವಲ್ಪ ಪರಿಪಕ್ವತೆ ಬೇಕು, ಅವರಿಗೆ ಸಮಯ ಬೇಕಾಗುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಅದೇ ಮದುವೆ ಆಗಬೇಕಾದ್ರೆ ಕುಟುಂಬ ಅಥವಾ ಇಬ್ಬರ ಕಡೆಯಿಂದ ಶ್ರಮ ಅಗತ್ಯವಿರಲೇಬೇಕು. ಇಲ್ಲ ಒಂದ್ಸರಿ ಅವ್ರ ಕುಟುಂಬದ ಜೊತೆ ಮಾತನಾಡಿ ಆ ವಿಚಾರದಲ್ಲಿ ನಿಮ್ಮ ಮನಸ್ಥಿತಿ ಹಾಗೆ ಪರಿಸ್ಥಿತಿ ಬದಲಾಯಿಸ್ಬೋದು ಅನ್ನೋ ರೀತಿಯಲ್ಲೂ ಕೂಡ ಇಲ್ಲಿ ಒಂದು ವಿಚಾರ ರೆಸೊನೇಟ್ ಆಗ್ತದೆ. ಹಾಗೆ ಹೊಸ ಉದ್ಯೋಗ, ಹೊಸ ಅವಕಾಶ, ಹೊಸ ಆದಾಯದ ಮೂಲ ನಿಮ್ಮ ಒಂದು ಪರಿಶ್ರಮಕ್ಕೆ ತಕ್ಕ ಹಾಗೆ ನಿಮ್ಮೆಡೆಗೆ ಬರ್ತಾ ಇದೆ ಅನ್ನೋ ರೀತಿಯಲ್ಲೂ ಕೂಡ ಕಾಣಿಸ್ತದೆ ಈಗಿನ ಎನರ್ಜಿಗೆ. ಮದುವೆಯ ವಿಚಾರಕ್ಕೆ ಬಂದರೆ ಸ್ಥಿರ ಮತ್ತು ಒಂದು ಭದ್ರ ಸಂಬಂಧದ ಆರಂಭವನ್ನು ಈಗಿನ್ನೂ ಮಾಡಿದ್ದೀರಾ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹಾಗೆ ಮದುವೆ ಇನ್ನೊಂದು ಮನಸ್ಥಿತಿಯ ಪ್ರಕಾರ ಮದುವೆ ಪ್ರಸ್ತಾಪ, ನಿಶ್ಚಿತಾರ್ಥ ಅಥವಾ ಹೊಸ ಸಂಬಂಧ ಆರಂಭವಾಗುವ ಸಾಧ್ಯತೆ ಈ ಒಂದು ಸ್ಥಿರ ಭದ್ರ ಮತ್ತು ಸಂಬಂಧದ ಆರಂಭವಾಗಿಯೂ ಕೂಡ ಇಲ್ಲಿ ಕಾಣಿಸ್ತದೆ. ಕುಟುಂಬದ ಆಶೀರ್ವಾದದೊಂದಿಗೆ ಮುಂದೆ ಸಾಗುವ ಸಂಬಂಧ ಅನ್ನೋ ರೀತಿಯಲ್ಲೂ ಕೂಡ ಕೆಲವರ ಎನರ್ಜಿಗೆ ಕನೆಕ್ಟ್ ಆಗ್ತಾ ಇದೆ. ನೀವೀಗೇನು ಒಂದು ಉದ್ಯೋಗದ ವಿಚಾರದಲ್ಲಿ ಇನ್ನೂ ಒಂದು ಸ್ವಲ್ಪ ನನ್ನನ್ನು ಸರಿಪಡಿಸ್ಕೊಳ್ಳೋಣ ಅನ್ನೋ ರೀತಿಯಲ್ಲಿ ಒಂದು ಮೊದಲ ಹೆಜ್ಜೆ ಇಟ್ಟಿದ್ದೀರಲ್ಲ, ಖಂಡಿತವಾಗಿಯೂ ಆ ವ್ಯವಹಾರದಲ್ಲಿ ಉತ್ತಮ ಫಲಿತಾಂಶ ನಿಮಗೆ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಹಾಗೆ ಸಂತೋಷದ ದಾಂಪತ್ಯ ಜೀವನ ನಿಮ್ಮದಾಗುತ್ತೆ. ಹಾಗೆ ತಪ್ಪು ತಿಳುವಳಿಕೆಗಳು ದೂರವಾಗಿ ಒಂದು ಸ್ಪಷ್ಟತೆ ಸಿಗುತ್ತೆ. ಯಾರಿಂದ ಅದಕ್ಕೆ ಸಮಸ್ಯೆ ಆಗಿತ್ತೋ ಅವರೇ ತಪ್ಪು ಅನ್ನೋ ರೀತಿಯಲ್ಲಿ ನಿಮಗೆ ಅರ್ಥ ಆಗುತ್ತೆ. ಆ ವಿಚಾರವನ್ನು ಸಂಭಾಳಿಸ್ತಾರೆ. ಯಾಕಂದರೆ ಅಷ್ಟೊಂದು ಸ್ವಲ್ಪ ವಿವೇಕ, ಜ್ಞಾನ, ಬುದ್ಧಿವಂತಿಕೆ ನಿಮ್ಮಲ್ಲಿದೆ. ಅದನ್ನು ಅಳೆದು ತೂಗಿ ನೀವು ತೀರ್ಮಾನವನ್ನು ತಗೊಳ್ಳುವ ಮಟ್ಟಿಗೆ ಬರುತ್ತೆ. ಯಾಕಂದರೆ ಆ ಪರಿಸ್ಥಿತಿಗಳು ಸ್ಪಷ್ಟವಾಗಿ ನಿಮ್ಮ ಎದುರಿಗೆ ಬರ್ತವೆ. ಹಾಗಾಗಿ ಎಲ್ಲೋ ಒಂದು ರೀತಿಯಲ್ಲಿ ಅವರಿಂದ ಹೀಗಾಯ್ತಲ್ಲ ಅನ್ನೋ ರೀತಿಯಲ್ಲಿ ಪಶ್ಚಾತ್ತಾಪ ಪಟ್ಟು ಸರಿಯಾದ ರೀತಿಯಲ್ಲಿ ಒಬ್ರಿಗೊಬ್ರು ಮಾತಾಡಿಕೊಂಡು ಆ ಸಂಬಂಧವನ್ನು ಮುಂದುವರಿಸ್ತೀರಾ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಕೆಲವೊಮ್ಮೆ ಮಕ್ಕಳ ಸಂತೋಷದ ಸೂಚನೆಯೂ ಇಲ್ಲಿ ಕಾಣಿಸ್ತಾ ಇದೆ. ಅಂದರೆ ನಿಮ್ಮ ಮಕ್ಕಳಿಗೆ ಒಂದು ಸಂತೋಷ ಸಿಕ್ಕಿದೆ ಅಂದರೆ ನೀವು ಅವ್ರ ಬಗ್ಗೆ ಪ್ರಾರ್ಥನೆ ಮಾಡಿ ಅವರು ಇಷ್ಟ ಆಗಿರೋದನ್ನು ಕೊಡಿಸಿರೋದಾಗಿರ್ಬೋದು, ಇಲ್ಲ ಅವ್ರನ್ನ ಆ ಜಾಗಕ್ಕೆ ಸೇರಿಸಿರೋದಾಗಿರ್ಬೋದು, ಆ ವಿದ್ಯಾಭ್ಯಾಸದ ಒಂದು ವಿಚಾರದಲ್ಲಾಗಿರ್ಬೋದು, ಇಲ್ಲ ಅವ್ರಿಗೆ ಏನಾದರೂ ಉಡುಗೊರೆ ಕೊಟ್ಟದ್ದಾಗಿರ್ಬೋದು, ಇಲ್ಲವೇ ಅವರಿಗೆ ಏನಾದರೂ ಅವ್ರಿಗೆ ಸಂತೋಷ ಆಗೋ ರೀತಿಯಲ್ಲಿ ನಿಮ್ಮ ವರ್ತನೆಯಲ್ಲಿ ಬದಲಾವಣೆ ಆಗಿರ್ಬೋದು. ಒಟ್ಟಾರೆಯಾಗಿ ಈಗ ನಿಮ್ಮ ಮಕ್ಕಳು ನಿಮ್ಮ ವಿಚಾರದಲ್ಲಿ ಸ್ವಲ್ಪ ಸಂತೋಷವಾಗಿದ್ದಾರೆ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಹಾಗೆ ಇಲ್ಲಿ ಒಂದಿಷ್ಟು ಜನ ಸೇರಿಸಿ ಒಂದು ತಂಡದ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದೀರಾ. ಖಂಡಿತ ಅಂದರೆ ಆ ಒಂದು ಹೊಸ ಕಲಿಕೆಯ ಅವಕಾಶ ಇಲ್ಲಿ ನಿಮಗೆ ಎದುರಾಗ್ತಾ ಇದೆ. ನಿಮ್ಮ ಪ್ರತಿಭೆಯನ್ನು ಇತರರು ಗುರುತಿಸಲು ಆರಂಭಿಸ್ತಾರೆ. ಅಂದರೆ ನೀವೇನಾದರೂ ಒಂದು ಕೋಚಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಒಂದಿಷ್ಟು ಜನನನ್ನು ಸೇರಿಸಿ ಅಂದರೆ ಖಂಡಿತ ಇದು ಒಳ್ಳೆಯ ಒಂದು ಅಭಿಪ್ರಾಯ ಮುಂದುವರಿಬೋದು ಇದರಲ್ಲಿ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಸ್ವಲ್ಪ ಹಿರಿಯರ ಮಾರ್ಗದರ್ಶಕರ ಅವಶ್ಯಕ ಇರುತ್ತೆ ಇಲ್ಲಿ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಮದುವೆ ವಿಚಾರವನ್ನು ನೀವು ಪ್ರಸ್ತಾಪ ಮಾಡಿದರೆ, ಪ್ರೀತಿ ಮಾಡ್ತಾ ಇದ್ದೀರಾ, ಅದನ್ನು ಹೇಳೋಕ್ಕಾಗದೆ ಒದ್ದಾಡ್ತಾ ಇದ್ದೀರಾ, ಅದನ್ನು ಹೇಳಿದರೆ ಕುಟುಂಬದ ಸಹಕಾರದಿಂದ ಮದುವೆ ನಡೆಯುವ ಸಾಧ್ಯತೆ ಹೆಚ್ಚಿದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಇಬ್ಬರು ಒಟ್ಟಾಗಿ ಭವಿಷ್ಯ ರೂಪಿಸುವ ನಿರ್ಧಾರವನ್ನು ಮಾಡಿದ್ದೀರಾ ಅಂದರೆ ಆ ಒಂದು ಎನರ್ಜಿಯೊಂದಿಗೆ ಆ ಸಂಬಂಧಗಳಲ್ಲಿ ಪರಸ್ಪರ ಗೌರವ ಹೆಚ್ಚಾಗುತ್ತೆ. ಅದನ್ನು ನಿಮ್ಮ ಕುಟುಂಬದಲ್ಲಿ ಹೇಳ್ಕೊಳ್ಳಿ ಒಂದು ಸಾರಿ. ಕೆಲವೊಮ್ಮೆ ಸಂಬಂಧಗಳಲ್ಲಿ ಒಬ್ಬರು ಹೆಚ್ಚು ನಿಯಂತ್ರಣ ಮಾಡುವ ಸ್ವಭಾವವನ್ನು ಸೂಚಿಸ್ತಾ ಇದ್ದಾರೆ. ಆದರೆ ನೀವು ಸ್ವಲ್ಪ ಸಂಭಾಳಿಸಬೇಕು. ಸ್ವಲ್ಪ ಪರಿಸ್ಥಿತಿಗಳ ಮೂಲಕ ಅವರಿಗೆ ನಿಧಾನವಾಗಿ ಅದನ್ನು ಅರ್ಥ ಮಾಡಿಸೋ ಪ್ರಯತ್ನ ಪಟ್ಟರೆ ಖಂಡಿತವಾಗಿ ಅವರ ತಪ್ಪನ್ನು ಅವರು ತಿದ್ಕೊಳ್ತಾರೆ. ಪ್ರಬುದ್ಧ, ಜವಾಬ್ದಾರಿಯುತ ಒಂದು ಕುಟುಂಬದ ಬಗ್ಗೆ ಯೋಚಿಸುವ ಸಂಗಾತಿ ನೀವು ಸಿಕ್ಕ ಹಾಗಾಗತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಒಟ್ಟಾರೆಯಾಗಿ ಈಗಿನ ಎನರ್ಜಿ ನಿಮ್ಮ ಎನರ್ಜಿಗೆ ರೆಸೊನೇಟ್ ಆಗಿದ್ರೆ ಕೃತಜ್ಞತಾಪೂರ್ವಕವಾಗಿ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಈ ಸಾಯಿ ಸೇವಾ ಟ್ರಸ್ಟ್ಗೆ ನೀವು ಮಾಡ್ತಾ ಇರುವ ಸಹಾಯ ಬಂದು ಸಲ್ತಾ ಇದೆ. ವೃದ್ಧಾಶ್ರಮದ ಪ್ರಾರಂಭ ಮಾಡಬೇಕು ಅಂತೇಳಿ ಯೋಜನೆ ಹಾಕ್ಕೊಂಡಿದ್ದೀವಿ. ಅದ್ರ ಜೊತೆ ದೇವಸ್ಥಾನದ ಮಂದಿರಕ್ಕೆ ಅಂದರೆ ನಿರ್ಮಾಣ ಮಾಡಲಿಕ್ಕೆ ಒಂದು ಜಾಗದ ಖರೀದಿ ಕೂಡ ಮಾಡಬೇಕು ಅಂತೇಳಿ ಯೋಚಿಸ್ತಾ ಇದ್ದೀವಿ. ನಿಮ್ಮೆಲ್ಲರ ಸಹಕಾರದಿಂದ ಹಾಗೆ ಬಾಬಾರವರ ಕೃಪಾಶೀರ್ವಾದದಿಂದ ಖಂಡಿತ ಅದು ನಡೆಯುತ್ತೆ. ನಮ್ಮ ಪ್ರಾಮಾಣಿಕ ಪ್ರಯತ್ನಕ್ಕೆ ಭಗವಂತನ ಗುರುವಿನ ಆಶೀರ್ವಾದ, ಬೆಂಬಲ, ಮಾರ್ಗದರ್ಶನ, ರಕ್ಷಣೆ ಸಿಗ್ತಾ ಇದೆ. ನಿಮ್ಮೆಲ್ಲರ ಸಹಾಯಕ್ಕೆ ಧನ್ಯವಾದಗಳು, ಕೃತಜ್ಞತೆಗಳನ್ನು ಮತ್ತೊಮ್ಮೆ ತಿಳಿಸ್ತಾ ಇದ್ದೀನಿ. ಹೀಗೆ ಯಾವಾಗಲೂ ಶ್ರೀ ಸಾಯಿ ಸೇವಾ ಟ್ರಸ್ಟ್ಗೆ ನಿಮ್ಮ ಸಂಪರ್ಕ ಒಂದು ಅವಿನಾಭಾವ ಸಂಪರ್ಕವಾಗಿ ಮುಂದುವರಿತಾನೆ ಇರಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ, ಸ್ನೇಹಿತರೆ ಇದರಲ್ಲೂ ಕೂಡ ನಾನು ಕೊನೆಯದಾಗಿ ಕೆಲವೊಂದು ಸಾರಿ QR ಕೋಡ್ ಹಾಗೆ ಬ್ಯಾಂಕ್ ಅಕೌಂಟ್ ನಂಬರ್ನ ಫೋಟೋ ಹಾಕಿರ್ತೀನಿ. ಖಂಡಿತ ಸಹಾಯ ₹1 ಶುರು ಮಾಡ್ಬೋದು, ಖಂಡಿತ ಮಾಡಬಹುದು. ಹಾಗಾದರೆ ಎಲ್ಲರೂ ಸೇರಿ ಹೇಳೋಣ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.